ವೆಲ್ಕಮ್ ಟು ಐಕ್ಯೂ ಪಾಠಶಾಲಾ ಯೂಟ್ಯೂಬ್ ಚಾನಲ್. ಈ ಒಂದು ಕ್ಲಾಸ್ನಲ್ಲಿ ನಾವು ಬಾದಾಮಿ ಚಾಲುಕ್ಯರಿಗೆ ಸಂಬಂಧಿಸಿದ ಪ್ರಮುಖವಾದ ಒಂದು ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡೋಣ. ಹಾಗಾದ್ರೆ ಮೊದಲ ಪ್ರಶ್ನೆ, ಕರ್ನಾಟಕವನ್ನು ಮೊದಲ ಬಾರಿಗೆ ಏಕಾಡಳಿತಕ್ಕೆ ಒಳಪಡಿಸಿದ ಅಥವಾ ಸಮಗ್ರವಾಗಿ ಆಳಿದ ಕನ್ನಡದ ಮೊದಲ ರಾಜ್ಯ ಮನೆತನ ಯಾವುದು? ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ, ಬಾದಾಮಿ ಚಾಲುಕ್ಯರು. ಮುಂದಿನ ಪ್ರಶ್ನೆ, ಬಾದಾಮಿ ಚಾಲುಕ್ಯರು ಈ ಕೆಳಗಿನ ಯಾವ ಅವಧಿಯವರೆಗೆ ಪರಮಾಧಿಕಾರಿಗಳಾಗಿ ಅಥವಾ ಸ್ವತಂತ್ರವಾಗಿ ಆಡಳಿತ ಮಾಡಿದರು? ಸರಿಯಾದ ಉತ್ತರ ಆಪ್ಷನ್ ಸಿ, 540ರಿಂದ 753ರವರೆಗೆ ಅವರು ಸ್ವತಂತ್ರವಾಗಿ ಆಳ್ವಿಕೆಯನ್ನು ಮಾಡ್ತಾರೆ. ಮುಂದಿನ ಪ್ರಶ್ನೆ, ಬಾದಾಮಿ ಚಾಲುಕ್ಯರ ಮೂಲ ಯಾವುದು? ಇಲ್ಲಿ ಸರಿಯಾದ ಉತ್ತರ ಅಯೋಧ್ಯ, ಆಪ್ಷನ್ ಎ. ನೀಲಗುಂದ ಶಾಸನ ಮತ್ತು ಬಿಲ್ಲನ ವಿಕ್ರಮಾಂಕ ದೇವಚರಿತೆಗಳು ಬಾದಾಮಿಯ ಚಾಲುಕ್ಯರ ಮೂಲ ಅಯೋಧ್ಯೆ ಎಂದು ಉಲ್ಲೇಖಿಸಿವೆ. ಮುಂದಿನ ಪ್ರಶ್ನೆ, ಬ್ರಹ್ಮನ ಚುಲಕದಿಂದ ಹುಟ್ಟಿದ ಚಾಲುಕ್ಯ ಎಂಬ ವ್ಯಕ್ತಿಯೇ ಬಾದಾಮಿ ಚಾಲುಕ್ಯ ವಂಶದ ಮೊದಲಿಗನೆಂದು ತಿಳಿಸುವ ಕೃತಿ ಯಾವುದು? ಸ್ನೇಹಿತರೆ, ಸರಿಯಾದ ಉತ್ತರ ಆಪ್ಷನ್ ಎ, ವಿಕ್ರಮಾಂಕ ದೇವಚರಿತೆ. ವಿಕ್ರಮಾಂಕ ದೇವಚರಿತೆಯನ್ನು ಬರೆದವರು ಬಿಲ್ಹನ. ಕೌಮುದಿ ಮಹೋತ್ಸವ ಕೃತಿಯನ್ನು ಬರೆದವರು ವಿಜಯ ಭಟ್ಟಾರಿಕೆ. ಹರಪಾರ್ವತಿಯ ಕೃತಿಯನ್ನು ಬರೆದವರು ಶಿವ ಭಟ್ಟಾರಿಕ. ಶಬ್ದಾವತಾರ ಕೃತಿಯನ್ನು ಬರೆದವರು ಪೂಜ್ಯ ಪಾದ. ಸ್ನೇಹಿತರೆ, ಮುಂದಿನ ಪ್ರಶ್ನೆ ನೋಡ್ರಿ, ಬಾದಾಮಿ ಚಾಲುಕ್ಯರು ಇರಾಕಿನ ಸೆಲ್ಯೂಸಿಡ್ ಮೂಲದಿಂದ ಬಂದವರು ಎಂದು ಪ್ರತಿಪಾದಿಸಿದ ಇತಿಹಾಸಕಾರರು ಯಾರು? ಸರಿಯಾದ ಉತ್ತರ ಆಪ್ಷನ್ ಎ. ಇಲ್ಲಿ ಕೆಳಗಡೆ ಸ್ವಲ್ಪ ನೋಟ್ಸ್ ಕೊಟ್ಟಿದ್ದೀನಿ, ನೋಟ್ಸ್ ಮಾಡ್ಕೊಳ್ಳಿ ಸ್ನೇಹಿತರೆ. ಮುಂದಿನ ಪ್ರಶ್ನೆ, ಕಂದಚಳಿಕೆ ರೇಮನಕ ಎಂಬ ವ್ಯಕ್ತಿಯ ಹೆಸರು ಬಾದಾಮಿ ಚಾಲುಕ್ಯರ ಯಾವ ಮೂಲವನ್ನು ಸೂಚಿಸುವುದು? ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ, ಆಂಧ್ರ ಮೂಲ. ಇಲ್ಲಿಯೂ ಕೂಡ ಅದರ ಕುರಿತಾಗಿ ಸಂಪೂರ್ಣವಾದ ಮಾಹಿತಿ ಕೊಟ್ಟಿದ್ದೀನಿ, ಸಾಧ್ಯವಾದ್ರೆ ನೋಟ್ಸ್ ಮಾಡ್ಕೊಡ್ರಿ. ಮುಂದಿನ ಪ್ರಶ್ನೆ, ಬಾದಾಮಿ ಚಾಲುಕ್ಯರು ಕನ್ನಡ ಮೂಲದವರೆಂದು ಪ್ರತಿಪಾದಿಸಿದ ಇತಿಹಾಸಕಾರರು ಯಾರು? ಇಲ್ಲಿ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದ್ರೆ ಆಪ್ಷನ್ ಎ, ಡಾಕ್ಟರ್ ನಂದಿಮಠ್ ಮತ್ತು ಎನ್ ಲಕ್ಷ್ಮೀನಾರಾಯಣ ಅವರು ಬಾದಾಮಿ ಚಾಲುಕ್ಯರು ಕನ್ನಡ ಮೂಲದವರೆಂದು ಪ್ರತಿಪಾದಿಸಿದ್ದಾರೆ. ಈ ಕುರಿತಾಗಿ ನಾನು ಇಲ್ಲಿ ಸಂಪೂರ್ಣವಾದ ಒಂದು ಮಾಹಿತಿ ಕೊಟ್ಟಿದ್ದೀನಿ, ಇದನ್ನು ಕೂಡ ನಾವು ನೋಟ್ಸ್ ಮಾಡ್ಕೋಬಹುದು. ಮುಂದಿನ ಪ್ರಶ್ನೆ, ಕರ್ನಾಟಕ ರಾಜಪ್ರಿಯ ಖ್ಯಾತಿಯನ್ನು ಪಡೆದ ಕನ್ನಡದ ಮಹಿಳೆ ಯಾರು? ಸರಿಯಾದ ಉತ್ತರ ವಿಜಯ ಭಟ್ಟಾರಿಕೆ. ಕರ್ನಾಟಕ ರಾಜಪ್ರಿಯ ಖ್ಯಾತಿಯನ್ನು ಪಡೆದ ಮಹಿಳೆ ವಿಜಯ ಭಟ್ಟಾರಿಕೆ. ಇನ್ನು ಮುಂದಿನ ಪ್ರಶ್ನೆ ನೋಡ್ರಿ, 9ನೇದು, ರಾಜಶೇಖರನು ಈ ಕೆಳಗಿನ ಯಾರನ್ನು ಕರ್ನಾಟಕದ ಸರಸ್ವತಿ ಎಂದು ಕರೆದಿದ್ದಾನೆ? ಸ್ನೇಹಿತರೆ, ಇಲ್ಲಿ ಸರಿಯಾದ ಉತ್ತರ ಕೂಡ ವಿಜಯ ಭಟ್ಟಾರಿಕೆ. ಕರ್ನಾಟಕದ ರಾಜಪ್ರಿಯ ಎಂದು ಕರೆದವರು ಯಾರು? ರಾಜಶೇಖರ. ಯಾರನ್ನ? ವಿಜಯ ಭಟ್ಟಾರಿಕೆಯನ್ನ. ಇನ್ನು ಇಲ್ಲಿ ವಿಜಯ ಭಟ್ಟಾರಿಕೆ ಕುರಿತಾಗಿ ಒಂದು ಸ್ವಲ್ಪ ಮಾಹಿತಿ ಇದೆ, ನೋಡೋಣ. ಎರಡನೆಯ ಪುಲಿಕೇಶಿ ಸೊಸೆ ಯಾರು? ವಿಜಯ ಭಟ್ಟಾರಿಕೆ. ಇವಳು ಪುಲಿಕೇಶಿಯ ಮಗ ಚಂದ್ರಾದಿತ್ಯನ ಹೆಂಡತಿಯಾಗಿದ್ಲು. ಇವಳು 1ನೇ ವಿಕ್ರಮಾದಿತ್ಯನ ಕಾಲದಲ್ಲಿ ಸಾತಾರ ಪ್ರದೇಶದಲ್ಲಿ ಮಾಂಡಳಿಕಳಾಗಿ ತನ್ನವನ್ನು ಆಡಳಿತ ಮಾಡ್ತಿದ್ಲು. ಇವಳು ಕೌಮುದಿ ಮಹೋತ್ಸವ ಎಂಬ ನಾಟಕವನ್ನು ಬರೆದಿದ್ದಾಳೆ. ಹಾಗೆ ಇವಳು ಸಂಸ್ಕೃತ ಭಾಷೆಯ ಒಂದು ಕವಿಯಿತ್ರಿಯಾಗಿದ್ಲು. ನಾವು ಪ್ರಶ್ನೆಗಳಲ್ಲಿ ನೋಡಿದೀವಿ, ಕರ್ನಾಟಕದ ಸರಸ್ವತಿ ಅಂತ ಕರೆದವರು ರಾಜಶೇಖರ. ಇನ್ನು ತನ್ನನ್ನು ತಾನು ಕರ್ನಾಟಕ ರಾಜಪ್ರಿಯ ಎಂದು ಈ ವಿಜಯ ಭಟ್ಟಾರಿಕೆ ಕರೆದುಕೊಂಡಿದ್ದಾಳೆ. ಮುಂದಿನ ಪ್ರಶ್ನೆ, ಕರ್ನಾಟಕದ ಈ ಕೆಳಗಿನ ಯಾವ ರಾಜಮನೆತನದ ಸೇನೆಯನ್ನು ಕರ್ನಾಟ ಬಲ ಎಂದು ಕರೆಯಲಾಗಿದೆ? ಸ್ನೇಹಿತರೆ, ಡೈರೆಕ್ಟ್ ಆನ್ಸರ್ ಹೇಳ್ತೀನಿ ನಿಮಗೆ, ಬಾದಾಮಿ ಚಾಲುಕ್ಯರು. ಈ ಕುರಿತಾಗಿ ನಾವು ಆಧಾರ ನೋಡಬೇಕಾದ್ರೆ, ರಾಷ್ಟ್ರಕೂಟದ ಸ್ಥಾಪಕನಾದ ದಂತಿದುರ್ಗನು ತಾನು ಕರ್ನಾಟ ಬಲ ಎಂದು ಖ್ಯಾತವಾದ ಚಾಲುಕ್ಯರ ಸೇನೆಯನ್ನು ಸೋಲಿಸಿರುವುದಾಗಿ ಹೇಳಿಕೊಂಡಿದ್ದಾನೆ. ಮುಂದಿನ ಪ್ರಶ್ನೆ, ಬಾದಾಮಿ ಚಾಲುಕ್ಯರನ್ನು ಉಲ್ಲೇಖಿಸಿ ಮುಂದಿನ ಯಾವ ಜೋಡಿಗಳು ಸರಿಯಾಗಿ ಹೊಂದಿಕೆಯಾಗಿವೆ? ಸ್ನೇಹಿತರೆ, ಸರಿಯಾದ ಉತ್ತರ ಆಪ್ಷನ್ ಡಿ. ಕಾರ್ತಿಕೇಯ ಇವರ ಆರಾಧ್ಯ ದೈವವಾಗಿತ್ತು. ವರಾಹ ಇವರ ಲಾಂಛನವಾಗಿತ್ತು. ಮಾನವ್ಯ ಒಂದು ಇವರ ಗೋತ್ರವಾಗಿತ್ತು. ಇನ್ನು ಇಲ್ಲಿ ಸ್ವಲ್ಪ ನೋಡ್ಬೇಕಾದ್ರೆ ನಾವು ಹಾರತಿ ಪುತ್ರರೆಂದು ತಮ್ಮನ್ನು ಅವರು ಘೋಷಣೆ ಮಾಡ್ಕೊಂಡಿದ್ರು. ಇನ್ನು ಸಪ್ತ ಮಾತೃಕೆಯಿಂದ ನಾವು ರಕ್ಷಣೆಯನ್ನು ಪಡೆದಂತೆ ಅಂತ ತಿಳ್ಕೊಂಡಿದ್ದಾರೆ. ಆಮೇಲೆ ಇವರು ವೈಷ್ಣವ ಪಂಥವನ್ನು ಆಚರಣೆ ಮಾಡ್ತಿದ್ರು. ಇಲ್ಲಿ ನೋಡ್ಬೋದು ನೀವು, ಈ ನಾಣ್ಯದಲ್ಲಿ ಬಲಮುಖ ವರಾಹ ಇದೆ ನೋಡಿ, ಬಲಮುಖ ವರಾಹ ಇವರ ಒಂದು ಚಿಹ್ನೆಯಾಗಿತ್ತು. ಇನ್ನು ಎಡಮುಖ ವರಾಹ ಯಾವ್ದಾಗಿತ್ತು? ವಿಜಯನಗರ ಸಾಮ್ರಾಜ್ಯದ್ದು. ಮುಂದಿನ ಪ್ರಶ್ನೆ, ಈ ಕೆಳಗಿನ ಯಾವ ಶಾಸನಗಳಲ್ಲಿ ಚಾಲುಕ್ಯ ಎಂಬ ಪದವು ಕಂಡುಬರುವುದು? ಆಪ್ಷನ್ಸು: ಐಹೊಳೆ ಶಾಸನ, ಕೀರ್ತಿವರ್ಮನ ಬಾದಾಮಿ ಶಾಸನ, ಮಂಗಳೇಶನ ಮಹಾಕೂಟ ಸ್ತಂಭ ಶಾಸನ, ಲೋಹನೇರ್ ಶಾಸನ. ಸರಿಯಾದ ಉತ್ತರ
ಕೀರ್ತಿವರ್ಮನ ಬಾದಾಮಿ ಶಾಸನ, ಮಂಗಳೇಶನ ಮಹಾಕೂಟ ಶಾಸನ. ಇಲ್ಲಿ ಆಪ್ಷನ್ ಬಿ. ಇಲ್ಲಿ ಚಾಲುಕ್ಯ ಪದದ ಉಲ್ಲೇಖವನ್ನು ಕೊಟ್ಟಿದ್ದಾರೆ ನೋಡ್ರಿ. ಕೀರ್ತಿವರ್ಮನ ಬಾದಾಮಿ ಶಾಸನದಲ್ಲಿ ಚಾಲುಕ್ಯ ಅಂತ ಕರೆದ್ರೆ, ಮಂಗಳೇಶನ ಮಹಾಕೂಟ ಸ್ತಂಭ ಶಾಸನದಲ್ಲಿ ಕೂಡ ಚಾಲುಕ್ಯ ಅಂತ ಕರೆದಿದ್ದಾರೆ. ಇನ್ನು ಲೋಹನೇರ್ ಶಾಸನದಲ್ಲಿ ಚಲುಕಿನೀನ್ ಮತ್ತು ಮಂಗಳೇಶನ ನರೋಳ್ ಶಾಸನದಲ್ಲಿ ಚಾಲುಕ್ಯ ಎಂದು ಕರೆದಿದ್ದಾರೆ. ಮುಂದಿನ ಪ್ರಶ್ನೆ, ಬಾದಾಮಿ ಚಾಲುಕ್ಯರ ಆರಂಭಿಕ ರಾಜಧಾನಿ ಯಾವುದು? ಡೈರೆಕ್ಟ್ ಆನ್ಸರ್ ಹೇಳ್ತೀನಿ, ಐಹೊಳೆ. ಐಹೊಳೆಯಲ್ಲಿ ಜಯಸಿಂಹ ಈ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದ್ದ. ಇನ್ನು ಮುಖ್ಯ ರಾಜಧಾನಿ ಬಾದಾಮಿ ಆಗಿತ್ತು. ಇನ್ನು ಬಾದಾಮಿಯ ಪುರಾತನ ಹೆಸರು ವಾತಾಪಿ ಎಂದಾಗಿತ್ತು. ಮುಂದಿನ ಪ್ರಶ್ನೆ, ಬಾದಾಮಿ ಚಾಲುಕ್ಯರ ಸ್ಥಾಪಕ ಯಾರು? ಸರಿಯಾದ ಉತ್ತರ ಜಯಸಿಂಹ. ಇವನು ಐಹೊಳೆಯನ್ನು ತನ್ನ ರಾಜಧಾನಿಯನ್ನಾಗಿ ಹೊಂದಿದ್ದ. ಈ ಕುರಿತಾಗಿ ನಾವು ಮಾಹಿತಿ ಯಾವ್ದು ನೀಡುತ್ತೀವಿ ಅಂದ್ರೆ, ಮಂಗಳೇಶನ ಮಹಾಕೂಟ ಸ್ತಂಭ ಶಾಸನ ಮತ್ತು ಐಹೊಳೆ ಶಾಸನ ಪ್ರಕಾರ ಜಯಸಿಂಹ ಬಾದಾಮಿ ಚಾಲುಕ್ಯರ ವಂಶದ ಒಂದು ಸ್ಥಾಪಕನಾಗಿದ್ದಾನೆ. ಮುಂದಿನ ಪ್ರಶ್ನೆ, ಈ ಕೆಳಗಿನ ಯಾರನ್ನು ಬಾದಾಮಿ ಚಾಲುಕ್ಯರ ನಿಜವಾದ ಸ್ಥಾಪಕ ಎಂದು ಕರೆಯಲಾಗಿದೆ? ಇದು ಇಂಪಾರ್ಟೆಂಟ್ ನೋಡಿ ಸ್ನೇಹಿತರೆ. ನಿಜವಾದ ಸ್ಥಾಪಕ. ಸರಿಯಾದ ಉತ್ತರ ಯಾವ್ದಾಗುತ್ತೆ ಇಲ್ಲಿ? 1ನೇ ಪುಲಿಕೇಶಿ. ಮುಂದಿನ ಪ್ರಶ್ನೆ, ಬಾದಾಮಿಯನ್ನು ರಾಜಧಾನಿಯಾಗಿ ಮಾಡಿಕೊಂಡ ಚಾಲುಕ್ಯ ಅರಸ ಯಾರು? ಇಲ್ಲಿ ಕೂಡ ಸರಿಯಾದ ಉತ್ತರ ಯಾವುದು? 1ನೇ ಪುಲಿಕೇಶಿ. ಇನ್ನ ಪ್ರಿಯ ತನುಜ ಎಂದು ಪ್ರಸಿದ್ಧನಾದ ಬಾದಾಮಿ ಚಾಲುಕ್ಯರ ಅರಸ ಯಾರು ಅಂತ ಪ್ರಶ್ನೆ ಕೇಳಿದ್ದಾರೆ. ಇಲ್ಲಿ ಆಪ್ಷನ್ಸ್ 1ನೇ ಪುಲಿಕೇಶಿ, ಮಂಗಳೇಶ, 2ನೇ ಪುಲಿಕೇಶಿ, ವಿಕ್ರಮಾದಿತ್ಯ. ಸರಿಯಾದ ಉತ್ತರ 1ನೇ ಪುಲಿಕೇಶಿ. ಇನ್ನು 1ನೇ ಪುಲಿಕೇಶಿ ಕುರಿತಾಗಿ ಸ್ವಲ್ಪ ಮಾಹಿತಿ ನೋಡೋಣ. ಇವನು 540ರಲ್ಲಿ ಅಧಿಕಾರಕ್ಕೆ ಬರ್ತಾನ. 566 ತನ್ನ ಆಳ್ವಿಕೆಯನ್ನು ಮಾಡ್ತಾನ. ಇವನ ತಂದೆ ರಣರಾಗನಾಗಿದ್ದ. ಇವನ ರಾಣಿ ದುರ್ಬಲ ದೇವಿಯಾಗಿದ್ದಳು. ಇವರು ಬಪೂರ ಕುಲದ ಒಂದು ಮೂಲವನ್ನು ಹೊಂದಿದ್ಲು. ಇವನ ಮಕ್ಕಳು ಕೀರ್ತಿವರ್ಮ ಮತ್ತು ಮಂಗಳೇಶ. ಕೀರ್ತಿವರ್ಮನನ್ನು ಕತ್ತಿಯ ಅರಸ ಅಂತ ಕರಿತಿದ್ರು, ಮಂಗಳ ಅರಸ ಅಂತ ಮಂಗಳೇಶನನ್ನ ಕರಿತಿದ್ರು. ಇನ್ನು ಇವನ ಪ್ರಮುಖ ಸಾಧನೆ ಏನಂದ್ರೆ, 543ರಲ್ಲಿ ಬಾದಾಮಿಯ ಕೋಟೆಯನ್ನ ನಿರ್ಮಾಣ ಮಾಡ್ತಾನೆ. ಇವನ ಸಂಬಂಧ ಮಾಹಿತಿ ನೀಡುವ ಒಂದು ಪ್ರಮುಖ ಮೂಲ ಏನಂದ್ರೆ ಬಾದಾಮಿಯ ಬಂಡೆಗಲ್ಲು ಶಾಸನ. ಇವನ ಪ್ರಮುಖ ಬಿರುದುಗಳು ಸತ್ಯಾಶ್ರಯ, ವಲ್ಲಭ, ಧರ್ಮ ಮಹಾರಾಜ, ರಣವಿಕ್ರಮ. ಇನ್ನ ಮಹಾಕೂಟ ಸ್ತಂಭ ಶಾಸನದಲ್ಲಿ ಇವನನ್ನ ಪ್ರಿಯ ತನುಜ ಎಂದು ಕರೆಯಲಾಗಿದೆ. ಈ ಮಹಾಕೂಟ ಸ್ತಂಭ ಶಾಸನವನ್ನು ರಚಿಸಿದವನು ಮಂಗಳೇಶ. ಇನ್ನು ಕದಂಬರಿಂದ ಸ್ವಾತಂತ್ರ್ಯ ಪಡೆದ ಮೊದಲ ಸಾರ್ವಭೌಮ ದೊರೆ ಯಾರಂದ್ರೆ 1ನೇ ಪುಲಿಕೇಶ. ಮುಂದಿನ ಪ್ರಶ್ನೆ, ಕತ್ತಿಯ ಅರಸ ಇದು ಯಾವ ಚಾಲುಕ್ಯನ ಅರಸನ ಮೂಲ ಹೆಸರಾಗಿತ್ತು? ಸರಿಯಾದ ಉತ್ತರ 1ನೇ ಕೀರ್ತಿವರ್ಮ. ಇಲ್ಲಿ ಹಿಂದೆ ಕೊಟ್ಟಿದ್ರು ನೋಡ್ರಿ, ಇಲ್ಲಿ ಕೊಟ್ಟಿದ್ರು ನೋಡ್ರಿ. ಕೀರ್ತಿವರ್ಮ ಯಾರು? 1ನೇ ಪುಲಿಕೇಶಿ ಮಗ. ಹಾಗಾದ್ರೆ ಈ 1ನೇ ಕೀರ್ತಿವರ್ಮನ ಮಕ್ಕಳು ಯಾರು? 2ನೇ ಪುಲಿಕೇಶಿ, ವಿಷ್ಣುವರ್ಧನ, ದಾರಾಶ್ರಯ ಮತ್ತು ಜಯಸಿಂಹ. ಮುಂದಿನ ಪ್ರಶ್ನೆ, ಬಾದಾಮಿಯ ವೈಷ್ಣವ ಗುಹೆಯನ್ನು ರಚಿಸಿದವರು ಯಾರು? ಇಲ್ಲಿ ಸರಿಯಾದ ಉತ್ತರ ಮಂಗಳೇಶ. ಬಾದಾಮಿಯ 2 ಮತ್ತು 3ನೇ ಗುಹೆಗಳು ಈ ವೈಷ್ಣವ ಧರ್ಮಕ್ಕೆ ಸಂಬಂಧಪಟ್ಟಿದ್ರೆ, 1ನೇದು ಶೈವ ಧರ್ಮ, 4ನೇದು ಜೈನ ಧರ್ಮಕ್ಕೆ ಸಂಬಂಧಪಟ್ಟಂತಕ್ಕಂಥ ಒಂದು ಗುಹೆಗಳಾಗಿವೆ. ಮುಂದಿನ ಪ್ರಶ್ನೆ, ಮಹಾರಾಷ್ಟ್ರದ ರತ್ನಗಿರಿಯ ಸಮೀಪದ ರೇವತಿ ದ್ವೀಪವನ್ನು ಗೆದ್ದುಕೊಂಡ ಚಾಲುಕ್ಯ ದೊರೆ ಯಾರು? ಆಪ್ಷನ್ಸ್ ಅಲ್ಲಿ 1ನೇ ಪುಲಿಕೇಶಿ, ಮಂಗಳೇಶ, 2ನೇ ಪುಲಿಕೇಶಿ, ವಿಕ್ರಮಾದಿತ್ಯ. ಸ್ನೇಹಿತರೆ, ಸರಿಯಾದ ಉತ್ತರ ಮಂಗಳೇಶ. ರೇವತಿ ದ್ವೀಪವನ್ನು ಗೆದ್ದುಕೊಂಡ ಚಾಲುಕ್ಯ ದೊರೆ ಮಂಗಳೇಶ. ಮುಂದಿನ ಪ್ರಶ್ನೆ, ಯಾವ ಕದನದಲ್ಲಿ 2ನೇ ಪುಲಿಕೇಶಿಯು ದಾಯಾದಿ ಕಲಹದಲ್ಲಿ ಚಿಕ್ಕಪ್ಪ ಮಂಗಳೇಶನನ್ನು ಸೋಲಿಸಿ ಅಧಿಕಾರಕ್ಕೆ ಬಂದನು? ಸ್ನೇಹಿತರೆ, ಸರಿಯಾದ ಉತ್ತರ ಎಳಪಟ್ಟು ಸಿಂಬಿಗೆ ಕದನ. ಎಳಪಟ್ಟು ಸಿಂಬಿಗೆ ಕದನದ ಉಲ್ಲೇಖ ಈ ಕೆಳಗಿನ ಯಾವ ಶಾಸನದಲ್ಲಿ ಉಲ್ಲೇಖಿಸಲ್ಪಟ್ಟಿದೆ? ಬಾದಾಮಿ ಶಾಸನ, ಐಹೊಳೆ ಶಾಸನ, ಮಹಾಕೂಟ ಸ್ತಂಭ ಶಾಸನ, ಪೆದ್ದವಡಗೂರು ಶಾಸನ. ಸರಿಯಾದ ಉತ್ತರ ಪೆದ್ದವಡಗೂರು ಶಾಸನ. ಇನ್ನು ಎಳಪಟ್ಟು ಸಿಂಬಿಗೆ ಕದನದ ಕುರಿತಾಗಿ ಸ್ವಲ್ಪ ನೋಡೋಣ. ಈ ಎಳಪಟ್ಟು ಸಿಂಬಿಗೆ ಕದನದ ಉಲ್ಲೇಖ ನಮಗೆ ಕಂಡುಬರುವುದು ಪೆದ್ದವಡಗೂರು ಶಾಸನದಲ್ಲಿ. ಇದು ಕ್ರಿಸ್ತಶಕ 609ರಲ್ಲಿ ಜರುಗಿತ್ತು. ಈ ಯುದ್ಧ ಮಂಗಳೇಶ ಮತ್ತು 2ನೇ ಪುಲಿಕೇಶಿ ಮಧ್ಯೆ ನಡೆಯಿತು. ಚಾಲುಕ್ಯರ ಸಿಂಹಾಸನದ ಒಂದು ದಾಯಾದಿ ಕಲವಾಗಿ ಇದು ಪ್ರಮುಖ ಕಾರಣವಾಗಿತ್ತು ಇದಕ್ಕೆ. ಇನ್ನು ಈ ಫಲಿತಾಂಶ ಏನಾಗಿತ್ತು ಅಂದ್ರೆ ಮಂಗಳೇಶನಿಗೆ ಸೋಲಾಯಿತು. ಪುಲಿಕೇಶಿಯು ಈ ಯುದ್ಧದ ಮೂಲಕ ಅಧಿಕಾರಕ್ಕೆ ಬಂದನು. ಈ ಶಾಸನ ಕೇಳಬಹುದು ಸ್ನೇಹಿತರೆ, ಬಹಳ ಇಂಪಾರ್ಟೆಂಟ್. ಯಾವುದು? ಪೆದ್ದ
ವಡಗೂರು ಶಾಸನ. ಮುಂದಿನ ಪ್ರಶ್ನೆ, ಎರಡನೇ ಪುಲಿಕೇಶಿಯ ಮತ್ತೊಂದು ಹೆಸರು ಯಾವುದು? ಎರೆಯ, ಕತ್ತಿಯರಸ, ಶರ್ವ, ಬಿಟ್ಟಿಗೆ ದೇವ. ಸರಿಯಾದ ಉತ್ತರ ಎರೆಯ. ಇನ್ನ ಕತ್ತಿಯರಸ 1ನೇ ಕೀರ್ತಿವರ್ಮ. ನೆಕ್ಸ್ಟ್ ಶರ್ವ ಅಂದರೆ ಅಮೋಘ ವರ್ಷ. ಮೇಲಿನ ಮೇಲೆ ಹೇಳ್ತಾ ಇದ್ದ ನೆನ್ಪಿಟ್ಕೊಡ್ರಿ. ಅಮೋಘ ವರ್ಷ. ಬಿಟ್ಟಿಗೆ ದೇವ, ಇದು ಒಂದ್ಸಲ ಪ್ರಶ್ನೆ ಕೇಳಿಗಿತ್ತು. ವಿಷ್ಣುವರ್ಧನ, ಹೊಯ್ಸಳರ ವಿಷ್ಣುವರ್ಧನ. ಎರಡನೇ ಪುಲಿಕೇಶಿಯು 609ರಲ್ಲಿ ಅಧಿಕಾರಕ್ಕೆ ಬರ್ತಾನ, 642ರಲ್ಲಿ ಸಾಯ್ತಾನ. ಇನ್ನು ಇವನ ತಂದೆ 1ನೇ ಕೀರ್ತಿವರ್ಮ, ಇವನ ರಾಣಿ ಕದಂಬದೇವಿ. ಇವನ ಮಕ್ಕಳು ಆದಿತ್ಯವರ್ಮ, ಚಂದ್ರಾದಿತ್ಯ, ವಿಕ್ರಮಾದಿತ್ಯ, ಜಯಸಿಂಹ ಮತ್ತು ಅಂಬೇರ ಎಂಬ ಹೆಣ್ಣು ಮಗಳು. ಮುಂದಿನ ಪ್ರಶ್ನೆ, ಎರಡನೇ ಪುಲಿಕೇಶಿಯನ್ನು ಪರಮೇಶ್ವರ ಎಂದು ಯಾವ ಶಾಸನದಲ್ಲಿ ಕರೆಯಲಾಗಿದೆ? ಸರಿಯಾದ ಉತ್ತರ ಹೈದರಾಬಾದ್ ಶಾಸನ. ಇದು ಬಹಳ ಇಂಪಾರ್ಟೆಂಟು. ಇನ್ನು ಐಹೊಳೆ ಶಾಸನ ಯಾರಿಗೆ ಸಂಬಂಧಪಟ್ಟೈತಿ? ರವಿಕೀರ್ತಿಗೆ ಸಂಬಂಧಪಟ್ಟಿದೆ. ಈ ಐಹೊಳೆ ಶಾಸನ ಏನಂತ ನರ್ಮದಾ ನದೀಕರಣ ಕುರಿತಾಗಿ ನಮಗೆ ಪ್ರಮುಖವಾದ ಮಾಹಿತಿ ನೀಡುತ್ತೆ. ಈ ರವಿಕೀರ್ತಿ ತನ್ನನ್ನು ಭಾಸ ಮತ್ತು ಕಾಳಿದಾಸನಿಗೆ ಹೋಲಿಸಿಕೊಂಡಿದ್ದಾನೆ. ಯಾರು? ಭಾಸ ಮತ್ತು ಕಾಳಿದಾಸನಿಗೆ ಹೋಲಿಸಿಕೊಂಡಿದ್ದಾನೆ. ಈ ಶಾಸನ ಸಂಸ್ಕೃತ ಭಾಷೆಯಲ್ಲಿರುವುದು. ಐಹೊಳೆ ಮಲಪ್ರಭಾ ನದಿಯ ದಂಡೆ ಮೇಲೆ ಕಂಡುಬರುವ ಒಂದು ಕಲಾ ಕೇಂದ್ರ. ಮುಂದಿನ ಪ್ರಶ್ನೆ, ಹುಯೆನ್ಸಾಂಗನು ಶಿಲಾದಿತ್ಯ ಮಹಾರಾಜನಿಗೆ ಈತನನ್ನು ಸೋಲಿಸೋದಕ್ಕಾಗಲಿಲ್ಲ ಎಂದು ಯಾರ ಸಂಬಂಧ ಕುರಿತಾಗಿ ಹೇಳಿದ್ದಾನೆ? ಸ್ನೇಹಿತರು, ಇಲ್ಲಿ ಸರಿಯಾದ ಉತ್ತರ ಎರಡನೇ ಪುಲಿಕೇಶಿ ಮತ್ತು ಹರ್ಷವರ್ಧನ. ಈ ಹುಯೆನ್ಸಾಂಗ್ ಯಾಕೆ ಈ ಮಾತು ಹೇಳ್ತಾನೆ ಅನ್ನೋದನ್ನು ಸ್ವಲ್ಪ ನೋಡೋಣ. ಅದು ನರ್ಮದಾ ನದಿಯ ಕುರಿತಾಗಿ ಹೊಂದಿರತಕ್ಕಂಥ ಒಂದು ಪ್ರಮುಖ ಮಾತಾಗಿತ್ತು. ಈ ನರ್ಮದಾ ನದಿಯ ಕುರಿತಾಗಿ ನಮಗ ಒಂದು ತಿಳಿಸುವ ಪ್ರಮುಖ ಆಧಾರಗಳು ಯಾವಂದ್ರೆ, 1 ಐಹೊಳೆ ಶಾಸನ, 2 ಹರ್ಷಚರಿತೆ, 3 ಶಿವಿಕಿ. ಐಹೊಳೆ ಶಾಸನ ಯಾರ್ಬೋದು? ರವಿಕೀರ್ತಿ. ಹರ್ಷಚರಿತ್ರೆ ಬಾಣಕವಿ. ಶಿವಿಕಿ ಹುಯೆನ್ಸಾಂಗ್. ಇದು ಗೊತ್ತಿರೋದು. ರವಿಕೀರ್ತಿ ಇಲ್ಲಿ ಗೆದ್ದಿರೋದು ಅಂತ ಹೇಳ್ತಾನೆ ಯಾರು? ಪುಲಿಕೇಶಿ. ಬಾಣ ಯಾರು ಹೇಳ್ತಾನಂದ್ರೆ ಹರ್ಷ ಗೆದ್ದಿರ ಅಂತ ಹೇಳ್ತಾನ. ಎಲ್ಲಿ? ಹರ್ಷಚರಿತೆಯಲ್ಲಿ. ಆದ್ರೆ ಶಿವಿಕೆಯಲ್ಲಿ ಯಾರು ಗೆಲ್ತಾರ ಅಂತ ಹೇಳ್ತಾನೆ ಇವನು? ಪುಲಿಕೇಶಿ. ಈಗ ಬಹುಮತ ಎಷ್ಟಾಗತ್ತಿಲ್ಲಿ? ಈ ತರ ಆಗತ್ತೆ, 2ರಷ್ಟು 1 ಆಗತ್ತ. ಇನ್ನ 634ರಲ್ಲಿ ಈ ಕದನ ನಡೆಯುತ್ತೆ. ಈ ಕದನದಲ್ಲಿ ಎರಡನೇ ಪುಲಿಕೇಶಿಗೆ ಗೆಲುವಾಗುತ್ತ, ಹರ್ಷವರ್ಧನ ಸೋಲ್ತಾನ. ಈ ಕದನದಲ್ಲಿ ಗೆದ್ದದಕ್ಕಾಗಿ ಪುಲಿಕೇಶಿಗೆ ಪರಮೇಶ್ವರ ಎಂಬ ಬಿರುದನ್ನ ಕೊಡ್ತಾರೆ. ಸ್ನೇಹಿತರೆ, ಮುಂದಿನ ಪ್ರಶ್ನೆ ನೋಡ್ರಿ. ಕೊಲ್ಲಿಲೂರು ಕದನದಲ್ಲಿ ಎರಡನೇ ಪುಲಿಕೇಶಿಯು ಯಾರನ್ನು ಸೋಲಿಸಿದನು? ಯಾರನ್ನು ಸೋಲಿಸಿದನು? ಇಲ್ಲಿ ಆಪ್ಷನ್ಸು ಅಪ್ಪಾಯಿಕ ಮತ್ತು ಗೋವಿಂದ, 1ನೇ ಮಹೇಂದ್ರವರ್ಮ, 1ನೇ ನರಸಿಂಹವರ್ಮ, 1ನೇ ಪರಮೇಶ್ವರವರ್ಮನ್. ಸರಿಯಾದ ಉತ್ತರ 1ನೇ ಮಹೇಂದ್ರವರ್ಮನ್. ಈ ಕೊಲ್ಲಿಲೂರು ಕದನ 630ರಲ್ಲಿ ನಡೆಯುತ್ತಾ. ಎರಡನೇ ಪುಲಿಕೇಶಿ ಮತ್ತು ಪಲ್ಲವ ಅರಸ 1ನೇ ಮಹೇಂದ್ರವರ್ಮನ ಮಧ್ಯೆ ನಡೀತಿದ್ದು. ಇದರಲ್ಲಿ ಫಲಿತಾಂಶ ಏನಾಗುತ್ತೆ ಅಂದ್ರೆ ಮಹೇಂದ್ರವರ್ಮನಿಗೆ ಸೋಲುತ್ತಾ, ಎರಡನೇ ಪುಲಿಕೇಶಿ ಗೆಲ್ತಾನೆ. ಇನ್ನು ಮಹೇಂದ್ರ ಸ್ವಲ್ಪ ಕುರ್ತಾ ನೋಡೋಣ. ನಾವು ಮಂಡಗಪಟ್ಟು ಶಾಸನ, ಇದು ಮಂಡಗಪಟ್ಟು ಶಾಸನ. ಇದೇನು ಹೇಳ್ತಾನೆ? ಅವನ ಸಂಗೀತದ ಒಂದು ಅಭಿರುಚಿ ಕುರಿತಾಗಿ ಒಂದು ಮಾಹಿತಿ ನೀಡುತ್ತಿಲ್ಲಿ. ಸಂಗೀತ ಅಭಿರುಚಿ. ನೆಕ್ಸ್ಟ್ ಇವನು ಕೃತಿ ಯಾವುದು? ಇದನ್ನ ಕೇಳ್ತಾನೆ ಒಂದ್ಸಲ ಕೇಳಿದು. ಏನು? ಮತ್ತ ವಿಲಾಸ ಪ್ರಹಸನ. ಮತ್ತ ವಿಲಾಸ ಪ್ರಹಸನ. ಮುಂದಿನ ಪ್ರಶ್ನೆ ನೋಡ್ರಿ. ಚಾಲುಕ್ಯ ಕಲೆಯ ಪಿತಾಮಹ ಎಂದು ಪ್ರಸಿದ್ಧನಾದ ವ್ಯಕ್ತಿ ಯಾರು? ಇಲ್ಲಿ ಸರಿಯಾದ ಉತ್ತರ ಯಾವುದು? ಮಂಗಳೇಶ. ಡೈರೆಕ್ಟ್ ಆನ್ಸರ್ ಹೇಳ್ತೀನಿ ಇದನ್ನ. ಚಾಲುಕ್ಯ ಕಲೆಯ ಪಿತಾಮಹ ಎಂದು ಕರೆದವರು ಯಾರು? ಮಂಗಳೇಶ. ಯಾಕಂದ್ರೆ ಇವನು ಬಾದಾಮಿಯ 2ನೇ ಗುಹೆಯನ್ನು ನಿರ್ಮಾಣ ಮಾಡ್ತಾನೆ. ಮುಂದಿನ ಪ್ರಶ್ನೆ. ಅರಬ್ಬರು ಕ್ರಿಸ್ತಶಕ 637ರಲ್ಲಿ ರಾಣಾ ಅಥವಾ ಸ್ಥಾನಕ ಬಂದರ ಮೇಲೆ ದಾಳಿ ಮಾಡಿದಾಗ ಅವರನ್ನು ಸೋಲಿಸಿದ ಚಾಲುಕ್ಯ ದೊರೆ ಯಾರು? ಇಲ್ಲಿ ಸರಿಯಾದ ಉತ್ತರ ಯಾವುದು? ಆಪ್ಷನ್ ಸಿ 2ನೇ ಪುಲಿಕೇಶಿ. ಎಲ್ಲಿ? ಠಾಣೆ ಎಲ್ಲಿ ಬರ್ತಿದ್ದು? ಮುಂಬಯಿಯ ಸಮೀಪ. ಎಲ್ಲಿ? ಮಹಾರಾಷ್ಟ್ರ. ಮುಂದಿನ ಪ್ರಶ್ನೆ. ಪರ್ಷಿಯಾದ ಯಾವ ಸಾಮ್ರಾಟನು 2ನೇ ಪುಲಿಕೇಶಿ ಆಸ್ಥಾನಕ್ಕೆ ತನ್ನ ರಾಯಭಾರಿಯನ್ನು ಕಳುಹಿಸಿದ್ದ? ಸ್ನೇಹಿತರೆ, ಸರಿಯಾದ ಉತ್ತರ 2ನೇ ಖುಸ್ರು.
ಮುಂದಿನ ಪ್ರಶ್ನೆ, ಪರ್ಷಿಯಾದ ಸಾಮ್ರಾಟ ಇಮ್ಮಡಿ ಕುಸ್ರು ಎರಡನೇ ಪುಲಿಕೇಶಿ ಆಸ್ಥಾನಕ್ಕೆ ತನ್ನ ರಾಯಭಾರಿಯನ್ನು ಕಳಿಸಿದ್ದ ಎಂದು ತಿಳಿಸುವ ಇತಿಹಾಸಕಾರ ಯಾರು? ಸ್ನೇಹಿತರೆ, ಇಲ್ಲಿ ಸರಿಯಾದ ಉತ್ತರ ತಬರಿ. ಮುಂದಿನ ಪ್ರಶ್ನೆ, ಯಾವ ಕದನಗಳಲ್ಲಿ ಸಾಮಾನ್ಯ ಶಕ 642ರಲ್ಲಿ ಪಲ್ಲವ ಅರಸ 1ನೇ ನರಸಿಂಹವರ್ಮನು ಚಾಲುಕ್ಯ ಅರಸ 2ನೇ ಪುಲಿಕೇಶಿಯನ್ನು ಸೋಲಿಸಿದನು? ಸೊರಮಾರ, ಮಣಿಮಂಗಲ, ಪೆರಿಯಾಲ, ಕನ್ನೇಗಾಲ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ, ಸೊರಮಾರ, ಮಣಿಮಂಗಲ, ಪೆರಿಯಾಲ ಕದನದಲ್ಲಿ ಪುಲಿಕೇಶಿ ಸೋತು ಸತ್ತು ಹೋಗ್ತಾನೆ. ಅಲ್ಲಿಗೆ ಪ್ರಬಲವಾದ ಒಂದು ಚಕ್ರವರ್ತಿನ ಚಾಲುಕ್ಯ ಸಾಮ್ರಾಜ್ಯ ಕಳೆದುಕೊಳ್ಳುತ್ತೈತಿ. ಇನ್ನು ಎರಡನೇ ಪುಲಿಕೇಶಿಯ ಮರಣದ ನಂತರ ಸುಮಾರು 12 ವರ್ಷಗಳ ಕಾಲ ಪಲ್ಲವರ ಅಧೀನಕ್ಕೆ ಬಾದಾಮಿ ಒಳಗಾಯಿತು. ಈ ಕಾಲವನ್ನು ಬಾದಾಮಿ ಚಾಲುಕ್ಯರ ಕಗ್ಗತ್ತಲೆಯ ಯುಗ ಅಂತ ಕರೀತಾರೆ. ಇನ್ನು ಮುಂದಿನ ಪ್ರಶ್ನೆ ನೋಡ್ರಿ, ಬಾದಾಮಿಯ ವಿಮೋಚಕ ಎಂದು ಯಾವ ಚಾಲುಕ್ಯ ದೊರೆಯನ್ನು ಕರೆಯುವರು? ಆಪ್ಷನ್ಸ್: ಮಂಗಳೇಶ, 1ನೇ ಪುಲಿಕೇಶಿ, 2ನೇ ಪುಲಿಕೇಶಿ, 1ನೇ ವಿಕ್ರಮಾದಿತ್ಯ. ಸರಿಯಾದ ಉತ್ತರ 1ನೇ ವಿಕ್ರಮಾದಿತ್ಯ. ಈ 1ನೇ ವಿಕ್ರಮಾದಿತ್ಯ 650ರಲ್ಲಿ ಅಧಿಕಾರಕ್ಕೆ ಬರ್ತಾನ, 681ರಲ್ಲಿ ಸಾಯ್ತಾನ. ಕಂಚಿ ಶಾಸನವು ವಿಕ್ರಮಾದಿತ್ಯನನ್ನು ಬಾದಾಮಿ ವಿಮೋಚಕ ಎಂದು ಕರೆದಿದೆ. ಮುಂದಿನ ಪ್ರಶ್ನೆ, ಕ್ರಿಸ್ತಶಕ 670ರಲ್ಲಿ ಈ ಕೆಳಗಿನ ಯಾರ ಮಧ್ಯೆ ಮಿಳಿಂದೆ ಕದನವು ಜರುಗಿತ್ತು? ಸರಿಯಾದ ಉತ್ತರ ಬಾದಾಮಿ ಚಾಲುಕ್ಯರು ಮತ್ತು ಪಲ್ಲವರು. ಈ ವಿಳಿಂದೆ ಕದನದಲ್ಲಿ ಗಂಗರ ಭೂವಿಕ್ರಮ ಪಲ್ಲವ ಅರಸ 1ನೇ ಪರಮೇಶ್ವರ ವರ್ಮನಿಂದ ಉಗ್ರೋದಯ ಎಂಬ ಕಂಠಿಹಾರನ್ನು ವಶಪಡಿಸಿಕೊಂಡು ಬಾದಾಮಿ ಚಾಲುಕ್ಯರ ವಿಕ್ರಮಾದಿತ್ಯನ ಗೆಲುವಿಗೆ ಕಾರಣನಾದನು. ಮುಂದಿನ ಪ್ರಶ್ನೆ, 3 ಸಮುದ್ರಗಳವರೆಗೆ ಸಾಮ್ರಾಜ್ಯ ವಿಸ್ತರಿಸಿದನೆಂದು ಹೈದರಾಬಾದ್ ಶಾಸನದಲ್ಲಿ ಯಾರ ಕುರಿತಾಗಿ ಉಲ್ಲೇಖಿಸಲಾಗಿದೆ? ಇಲ್ಲಿ ಸರಿಯಾದ ಉತ್ತರ ಯಾವುದಾಗತ್ತಂದ್ರ ಆಪ್ಷನ್ ಎ, 1ನೇ ವಿಕ್ರಮಾದಿತ್ಯ. ಇಲ್ಲಿ ಬಂಗಾಳ ಸಮುದ್ರ, ಬಂಗಾಳ ಕೊಲ್ಲಿ, ಹಿಂದೂ ಮಹಾಸಾಗರ, ಇಲ್ಲಿ ಅರಬ್ಬಿ ಸಮುದ್ರ, ಈ 3 ಕಡೆನೂ ತನ್ನ ಸಾಮ್ರಾಜ್ಯನ ವಿಸ್ತರಿಸಿದ ಅಂತ ಹೈದರಾಬಾದ್ ಶಾಸನದಲ್ಲಿ 1ನೇ ವಿಕ್ರಮಾದಿತ್ಯನ ಕುರಿತಾಗಿ ಉಲ್ಲೇಖಿಸಲಾಗಿದೆ. ಚೀನಾಗೆ ತನ್ನ ರಾಯಭಾರಿಯನ್ನು ಕಳಿಸಿದ ಬಾದಾಮಿ ಚಾಲುಕ್ಯ ಅರಸ ಯಾರು? ಆಪ್ಷನ್ಸ್ ನೋಡ್ರಿ: 1ನೇ ವಿಕ್ರಮಾದಿತ್ಯ, 2ನೇ ವಿಕ್ರಮಾದಿತ್ಯ, ವಿನಯಾದಿತ್ಯ, ವಿಜಯಾದಿತ್ಯ. ಸರಿಯಾದ ಉತ್ತರ ವಿನಯಾದಿತ್ಯ. ಇನ್ನ ವಿನಯಾದಿತ್ಯನು ತನ್ನ ಕೃತಿಯಲ್ಲಿ ದುರ್ಧರ ಮಲ್ಲ ಎಂದು ಕರೆದಿದ್ದಾನೆ. ರನ್ನನ ಪ್ರಮುಖ ಕೃತಿ ಯಾವುದು? ಗದಾಯುದ್ಧ. ಇನ್ನೊಂದು ಪರಶುರಾಮ ಚರಿತೆ. ಮುಂದಿನ ಪ್ರಶ್ನೆ, ಪಟ್ಟದಕಲ್ಲಿನ ವಿಜಯೇಶ್ವರ ಅಥವಾ ಸಂಗಮೇಶ್ವರ ಮಂದಿರವನ್ನು ನಿರ್ಮಿಸಿದವರು ಯಾರು? ಸರಿಯಾದ ಉತ್ತರ ಆಪ್ಷನ್ ಡಿ, ವಿಜಯಾದಿತ್ಯ. ವೀಣಾ ಪೂವಿ ಎಂಬುವಳು ವಿಜಯಾದಿತ್ಯನ ಪ್ರೇಯಸಿಯಾಗಿದ್ದಳು. ಮುಂದಿನ ಪ್ರಶ್ನೆ, ವೇಮುಲವಾಡದ ಚಾಲುಕ್ಯ ಮನೆತನದ ಸ್ಥಾಪಕ ಯಾರು? ಸ್ನೇಹಿತರೆ, ಡೈರೆಕ್ಟ್ ಆನ್ಸರ್ ಹೇಳ್ತೀನಿ. ಸರಿಯಾದ ಉತ್ತರ ಅರಿಕೇಸರಿ. ಮುಂದಿನ ಪ್ರಶ್ನೆ, ರಾಹಪ್ಪ ಎಂದು ಕರೆಯಲ್ಪಡುತ್ತಿದ್ದ ಬಾದಾಮಿ ಚಾಲುಕ್ಯರ ದೊರೆ ಯಾರು? ಸರಿಯಾದ ಉತ್ತರ 2ನೇ ಕೀರ್ತಿವರ್ಮ. 2ನೇ ಕೀರ್ತಿವರ್ಮ 744 ಅಧಿಕಾರಕ್ಕೆ ಬರ್ತಾನೆ. 753ರಲ್ಲಿ ಇವನು ನಿಧನ ಹೊಂತಾನ. ಇವನು ಬಾದಾಮಿ ಚಾಲುಕ್ಯರ ಕೊನೆಯ ಪ್ರಸಿದ್ಧ ದೊರೆ. 753ರಲ್ಲಿ ರಾಷ್ಟ್ರಕೂಟರ ದಂತಿ ದುರ್ಗನು ಇವನನ್ನು ಸೋಲಿಸಿದನು. ಇವನ ಇನ್ನೊಂದು ಹೆಸರು ರಾಹಪ್ಪ. ಮುಂದಿನ ಪ್ರಶ್ನೆ, ಬಾದಾಮಿ ಚಾಲುಕ್ಯರ ಆಡಳಿತ ಘಟಕಗಳನ್ನು ಕ್ರಮವಾಗಿ ಬರೆಯಿರಿ. ಸ್ನೇಹಿತರೆ, ಸರಿಯಾದ ಉತ್ತರ ಆಪ್ಷನ್ ಎ, ಮಹಾರಾಷ್ಟ್ರಕ, ರಾಷ್ಟ್ರಕ ಅಥವಾ ಮಂಡಲ, ವಿಷಯ, ಭಾಗ, ಗ್ರಾಮ ಎಂದು 5 ಘಟಕಗಳನ್ನು ಇವರು ಹೊಂದಿದ್ರು. ಇನ್ನು ಪ್ರಮುಖ ಮಾಹಿತಿ ನೋಡೋಣ. ಚಾಲುಕ್ಯರ ಕಾಲದ ಪ್ರಮುಖ ಸಂಧಿ ವಿಗ್ರಹಗಳು ಯಾರು ನೋಡೋಣ. ಶ್ರೀರಾಮ ಪುಣ್ಯ ವಲ್ಲಭ ಎಂಬ ಸಂಧಿ ವಿಗ್ರಹಿ ವಿನಯಾದಿತ್ಯನ ಕಾಲದಲ್ಲಿದ್ದ. ನಿರವಧ್ಯ ಪುಣ್ಯ ವಲ್ಲಭ ವಿಜಯಾದಿತ್ಯನ ಕಾಲದಲ್ಲಿದ್ದ. ಇನ್ನು ಚಾಲುಕ್ಯರ ಗುರುಗಳು ಯಾರ್ಯಾರು?
ಮಹಾಬ್ರಾಹ್ಮಣ ವ್ಯಾಘ್ರಸ್ವಾಮಿ ಕೀರ್ತಿವರ್ಮನ ಕಾಲದಲ್ಲಿದ್ದ. ನಾಗವರ್ಧನಾಚಾರ್ಯ 2ನೇ ಪುಲಿಕೇಶಿ ಕಾಲದಲ್ಲಿದ್ದ. ಸುದರ್ಶನಾಚಾರ್ಯ 1ನೇ ವಿಕ್ರಮಾದಿತ್ಯನ ಕಾಲದಲ್ಲಿದ್ದ. ಮುಂದಿನ ಪ್ರಶ್ನೆ, ಚಾಲುಕ್ಯರ ಆಡಳಿತ ಅವಧಿಯಲ್ಲಿ ವಿಜಯಸ್ಕಂದವಾರ ಎಂಬುದು ಏನಾಗಿತ್ತು? ಆಪ್ಷನ್ಸ್: ವಿಜಯ ಸ್ತಂಭಗಳು, ಸೇನಾ ಶಿಬಿರಗಳು, ಪಟ್ಟಾಧಿಕಾರ ಸಮಾರಂಭ, ಹಬ್ಬಗಳ ಮೈದಾನ. ಸರಿಯಾದ ಉತ್ತರ ಸೇನಾ ಶಿಬಿರಗಳು. ಸೇನಾ ಶಿಬಿರಗಳಿಗೆ ಏನಂತಿರು? ವಿಜಯ ಸ್ಕಂದವಾರ ಅಂತ ಕರಿತಿದ್ರು. ಮುಂದಿನ ಪ್ರಶ್ನೆ, ಬಾದಾಮಿ ಚಾಲುಕ್ಯರ ಆಡಳಿತಾವಧಿಯಲ್ಲಿ ಸಿದ್ದಾಯ ಎಂಬುದು ಏನಾಗಿತ್ತು? ಯುದ್ಧ ಭೂಮಿ, ಭೂ ಕಂದಾಯ, ಗೆರಿಲ್ಲಾ ಯುದ್ಧ ತಂತ್ರ, ಶಿಕ್ಷಣ ಕೇಂದ್ರ. ಸರಿಯಾದ ಉತ್ತರ ಭೂ ಕಂದಾಯ. ಭೂ ಕಂದಾಯವನ್ನು ಸಿದ್ದಾಯ ಎಂದು ಕರೆಯುತ್ತಿದ್ದರು. ಮುಂದಿನ ಪ್ರಶ್ನೆ, ಮುಂದಿನ ಯಾವ ಜೋಡಿಗಳು ಸರಿಯಾಗಿ ಹೊಂದಿಕೆಯಾಗಿವೆ? ಹೆರ್ಜುಂಕ ವಿಳ್ಳೆದೆಲೆ ಮೇಲಿನ ಸುಂಕ, ಪನ್ನಾಯ ಹೇರುಗಳ ಮೇಲಿನ ಸುಂಕ. ಸ್ನೇಹಿತರೆ, ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ. ಯಾಕಂದ್ರೆ ಹೆರ್ಜುಂಕ ಹೇರುಗಳ ಮೇಲಿನ ತೆರಿಗೆಗಿತ್ತು, ಪನ್ನಾಯ ವಿಳ್ಳೆದೆಲೆ ಮೇಲಿನ ತೆರಿಗೆಗಿತ್ತು. ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ, 2 ಹೆರ್ಜುಂಕ ಮತ್ತು ಪನ್ನಾಯ. ಮುಂದಿನ ಪ್ರಶ್ನೆ, ಮತ್ತರ್ ಅಥವಾ ಮತ್ತಲ್ ಮತ್ತು ನಿವರ್ತನಗಳು ಎಂಬುವು ಏನಾಗಿದ್ದವು? ಆಪ್ಷನ್ಸ್: ಭೂ ಅಳತೆ ಮಾಪನ, ವ್ಯಾಪಾರ ಶ್ರೇಣಿಗಳು, ಮದುವೆ ವಿಧಗಳು, ಜೈನ ಧರ್ಮದ ಶಾಖೆಗಳು. ಸರಿಯಾದ ಉತ್ತರ ಭೂ ಅಳತೆ ಮಾಪನ. ಇನ್ನು ಬಾದಾಮಿ ಚಾಲುಕ್ಯರ ಚಿನ್ನದ ನಾಣ್ಯಗಳು ಯಾವುವು? 1 ವರಹ, 2 ಗದ್ಯಾನ. ಸರಿಯಾದ ಉತ್ತರ 2. 1 ಮತ್ತು 2 ಸರಿಯಾದ ಉತ್ತರ. ವರಾಹ ಮತ್ತು ಗದ್ಯಾನ 2 ಚಿನ್ನದ ನಾಣ್ಯ ಆಗಿದ್ದವು. ಮುಂದಿನ ಪ್ರಶ್ನೆ, ಬಾದಾಮಿ ಚಾಲುಕ್ಯರ ಆಡಳಿತಾವಧಿಯಲ್ಲಿ ಪ್ರಕೃತಿ ಎಂಬುದು ಏನಾಗಿತ್ತು? ಆಪ್ಷನ್ಸ್: ಜಾತಿ ಸಮುದಾಯ, ಅರಮನೆ ಉದ್ಯಾನ, ದೇವಾಲಯ ಸಭಾಂಗಣ, ಶಿಕ್ಷಣ ಕೇಂದ್ರ. ಸರಿಯಾದ ಉತ್ತರ ಜಾತಿ ಸಮುದಾಯ. ಹುಲಿಗೆರೆಯ ಅಥವಾ ಲಕ್ಷ್ಮೀಶ್ವರ ಶಾಸನದಲ್ಲಿ ಬಾದಾಮಿ ಚಾಲುಕ್ಯರ ಆಡಳಿತಾವಧಿಯಲ್ಲಿ ಇವರ ಸಮಾಜದಲ್ಲಿ 18 ಪ್ರಕೃತಿ ಅಥವಾ ಜಾತಿ ಸಮುದಾಯಗಳು ಇದ್ದವು ಅಂತ ಈ ಲಕ್ಷ್ಮೀಶ್ವರ ಶಾಸನದಲ್ಲಿ ಉಲ್ಲೇಖಿಸಲಾಗಿದೆ. ಮುಂದಿನ ಪ್ರಶ್ನೆ, ಐಹೊಳೆ ಐನೂರ್ವಾರ್ ಒಂದು ಡ್ಯಾಶ್ ಆಗಿತ್ತು? ವ್ಯಾಪಾರ ಶ್ರೇಣಿ ಅಥವಾ ವಣಿಕ ಶ್ರೇಣಿ, ಹೆದ್ದಾರಿ ಮೇಲ್ವಿಚಾರಣಾ ಘಟಕ, ಹಿರಿಯರ ಸಭೆ, ಅರಮನೆಗೆ ಮೇಲ್ವಿಚಾರಕ. ವ್ಯಾಪಾರ ಶ್ರೇಣಿ. ಮುಂದಿನ ಪ್ರಶ್ನೆ, ಬಾದಾಮಿ ಚಾಲುಕ್ಯರ ಕಾಲದ ಪ್ರಸಿದ್ಧ ಜೈನ ಕೇಂದ್ರ ಯಾವುದು? ಇದು ಕೇಳೋ ಚಾನ್ಸಸ್ ಜಾಸ್ತಿ ಇದೆ ಸ್ನೇಹಿತರೆ. ಸರಿಯಾದ ಉತ್ತರ ಯಾವ್ದಾಗತ್ತಂದ್ರೆ ಹುಲಿಗೆರೆ. ಮುಂದಿನ ಪ್ರಶ್ನೆ, ಬಾದಾಮಿಯಲ್ಲಿ ತ್ರಿಮೂರ್ತಿಗಳ ಮಂದಿರ ಕಟ್ಟಿಸಿದವರು ಯಾರು? ಆಪ್ಷನ್ಸ್: ವೀಣಾಕೋಟಿ, ವಿನಯವತಿ, ತ್ರಿಲೋಕ ಮಹಾದೇವಿ. ಸರಿಯಾದ ಉತ್ತರ ವಿನಯವತಿ. ಕರ್ನಾಟಕದ ಈ ಕೆಳಗಿನ ಯಾವ ರಾಜಮನೆತನದ ಆಸ್ಥಾನದಲ್ಲಿ ಅಚಲನ್ ಎಂಬ ಪ್ರಸಿದ್ಧ ನಾಟಕಕಾರನಿದ್ದನು? ಆಪ್ಷನ್ಸ್: ವಿಜಯನಗರ, ಚಾಲುಕ್ಯರು, ಆದಿಲ್ ಶಾಹಿಗಳು, ಹೊಯ್ಸಳರು. ಸರಿಯಾದ ಉತ್ತರ ಚಾಲುಕ್ಯರು. ಅಚಲ ಇವನು ಭರತನ ನಾಟ್ಯಶಾಸ್ತ್ರವನ್ನು ಸಂಪೂರ್ಣವಾಗಿ ಅಧ್ಯಯನ ಮಾಡಿದನು. ನಾಟಕ ಮತ್ತು ಅಭಿನಯ ಕಲೆಗಳ ತಂತ್ರಗಳನ್ನು ತುಂಬಾ ಚೆನ್ನಾಗಿ ಬಲ್ಲವನಾಗಿದ್ದನು. ಮುಂದಿನ ಪ್ರಶ್ನೆ, ಸರ್ವಸಿದ್ಧ ಆಚಾರ್ಯ ಎಂಬ ವಾಸ್ತುಶಿಲ್ಪಿಗಳ ಔದ್ಯೋಗಿಕ ಸಂಘವು ಈ ಕೆಳಗಿನ ಯಾರ ಕಾಲದಲ್ಲಿತ್ತು? ಆಪ್ಷನ್ಸ್ ನೋಡ್ರಿ: ವಿಜಯನಗರ, ಚಾಲುಕ್ಯರು, ಆದಿಲ್ ಶಾಹಿಗಳು, ಹೊಯ್ಸಳರು. ಸರಿಯಾದ ಉತ್ತರ ಚಾಲುಕ್ಯರು. ಏನು? ಸರ್ವಸಿದ್ಧ ಆಚಾರ್ಯ ಎಂಬ ವಾಸ್ತುಶಿಲ್ಪಿಗಳ ಔದ್ಯೋಗಿಕ ಸಂಘವು ಚಾಲುಕ್ಯರ ಕಾಲದಲ್ಲಿ ಇತ್ತು. ಮುಂದಿನ ಒಂದು ಪ್ರಶ್ನೆ ನೋಡ್ರಿ, ಬಾದಾಮಿ ಚಾಲುಕ್ಯರ ಆಡಳಿತಾವಧಿಯಲ್ಲಿ ಭಾರತದ ಪಶ್ಚಿಮ ಸಮುದ್ರ ತೀರವನ್ನು ಸಂಪರ್ಕಿಸಿದ ಕಾಸ್ಮೋಸ್ ಇಂಡಿಕಾ ಪ್ಲುಸ್ಟಸ್ ಎಂಬ ಅಲೆಕ್ಸಾಂಡ್ರಿಯಾದ ವರ್ತಕನು ಚಾಲುಕ್ಯ ಸಾಮ್ರಾಜ್ಯವು ಯಾವ ದೇಶಗಳೊಂದಿಗೆ ವ್ಯಾಪಾರ ಸಂಪರ್ಕ ಹೊಂದಿತ್ತು ಎಂದು ತಿಳಿಸಿದ್ದಾನೆ? ಆಪ್ಷನ್ಸು: ಚೀನಾ, ಮಲಯ, ಆಫ್ರಿಕಾ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ. ಯಾರು? ಕಾಸ್ಮೋಸ್ ಇಂಡಿಕಾ ಪ್ಲುಸ್ಟಸ್. ಇವನು ಚೀನಾ, ಮಲಯ, ಆಫ್ರಿಕಾದೊಂದಿಗೆ ಬಾದಾಮಿ ಚಾಲುಕ್ಯರ ಒಂದು ವ್ಯಾಪಾರ ಸಂಪರ್ಕ ಇತ್ತಂತ ಹೇಳ್ತಾನೆ. ಇಲ್ಲಿ ಕಾಸ್ಮೋಸ್ ಇಂಡಿಕಾ
ಕ್ರಿಸ್ಟಸ್ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಕೊಟ್ಟಿದ್ದೀನಿ ನೋಡ್ರಿ. ಇವನು ಅಲೆಕ್ಸಾಂಡರ್ಗೆ ಒಂದು ವರ್ತಕನಾಗಿದ್ದ. ಇವನು ಭಾರತಕ್ಕೆ ಸಾಮಾನ್ಯ ಶಕ 6ನೇ ಶತಮಾನದಲ್ಲಿ ಭೇಟಿ ಕೊಟ್ಟಿದ್ದ. ಇವನು ಚಾಲುಕ್ಯ ಸಾಮ್ರಾಜ್ಯವು ಚೀನಾ, ಮಲಯ ಮತ್ತು ಆಫ್ರಿಕಾ ದೇಶಗಳೊಂದಿಗೆ ವ್ಯಾಪಾರ ಸಂಪರ್ಕ ಹೊಂದಿತ್ತೆಂದು ಹೇಳಿದ್ದಾನೆ. ಇವನು ಉಲ್ಲೇಖಿಸಿದ ಚಾಲುಕ್ಯರ ಪ್ರಸಿದ್ಧ ಬಂದರುಗಳು ಸೋಪಾರ, ಠಾಣ, ಕಲ್ಯಾಣ, ಮಾಂಗರೂತ್ ಅಂದರೆ ಮಂಗಳೂರು, ಮಲ್ಪೆ. ಬಾದಾಮಿಯಿಂದ ಚೀನಾಕ್ಕೆ ತೆರಳಿದ ಬೌದ್ಧ ಭಿಕ್ಷು ಯಾರು? ಇದು ಬಹಳ ಇಂಪಾರ್ಟೆಂಟ್ ಸ್ನೇಹಿತರೆ, ನೋಟ್ ಮಾಡ್ಕೊಳ್ಳಿ. KS ಪರೀಕ್ಷೆ ಕೇಳ್ಬೋದು. ವರರುಚಿ, ಬುದ್ಧ ರುಚಿ, ಸಿದ್ಧಾರ್ಥ ಬೋಧಿ, ಕುಶಾಲತೀರ. ಬುದ್ಧ ರುಚಿ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ಗೋಸಾಸ ಕಲ್ಲುಗಳು ಯಾವುದಕ್ಕೆ ಸಂಬಂಧಿಸಿವೆ? ಇಲ್ಲಿ ಆಪ್ಷನ್ಸ್ ನೋಡ್ರಿ. ಗೋದಾನ ಮತ್ತು ಪಶುಸಂಗೋಪನೆ, ಯುದ್ಧದಲ್ಲಿ ಮಡಿದ ಮಹಿಳೆಯರ ಸಮಾಧಿ ಕಲ್ಲುಗಳು, ಬೌದ್ಧ ಭಿಕ್ಷುಗಳ ಶಯನ ಸ್ಥಳಗಳು, ಪಟ್ಟಾಧಿಕಾರ ಮಂಟಪ. ಸ್ನೇಹಿತರೆ, ಸರಿಯಾದ ಉತ್ತರ ಗೋದಾನ ಮತ್ತು ಪಶುಸಂಗೋಪನೆ. ಗೋಸಾಸ ಕಲ್ಲುಗಳ ಸ್ವಲ್ಪ ನೋಡೋಣ. ಬಾದಾಮಿ ಚಾಲುಕ್ಯರ ಕಾಲದಲ್ಲಿ ಗೋಸಾಸ ಕಲ್ಲುಗಳು ಗೋದಾನ ಮಾಡಿ ಪಶುಸಂಗೋಪನೆಗೆ ಪ್ರೋತ್ಸಾಹ ನೀಡಿದ್ದಕ್ಕೆ ಉದಾಹರಣೆಯಾಗಿವೆ. ಬಾದಾಮಿ ಚಾಲುಕ್ಯರ ಕಾಲದಲ್ಲಿ ಈ ಕೆಳಗಿನ ಯಾವುವು ಪ್ರಸಿದ್ಧ ರೇಷ್ಮೆ ನೇಯ್ಗೆ ಕೇಂದ್ರಗಳಾಗಿದ್ದವು? ಲಕ್ಷ್ಮೇಶ್ವರ, ವರಗಿರಿ, ಲಕ್ಕುಂಡಿ, ಐಹೊಳೆ. ಸರಿಯಾದ ಉತ್ತರ ಯಾವುದಿಲ್ಲಿ? ಆಪ್ಷನ್ ಎ, ಲಕ್ಷ್ಮೇಶ್ವರ, ವರಗಿರಿ ಪ್ರಸಿದ್ಧ ರೇಷ್ಮೆ ನೇಯ್ಗೆ ಕೇಂದ್ರಗಳಾಗಿದ್ದವು. ಮುಂದಿನ ಪ್ರಶ್ನೆ, ರಾಷ್ಟ್ರಕೂಟರು, ಕಲ್ಯಾಣದ ಚಾಲುಕ್ಯರು, ಹೊಯ್ಸಳರು, ವಿಜಯನಗರದ ಅರಸರು ರಚಿಸಿದ ದೇವಾಲಯಗಳಿಗೆ ಇವರ ಶಿಲ್ಪಕಲೆಯು ಪ್ರೇರಕ ಮತ್ತು ದೊಡ್ಡ ಎರವಲು ಬಂಡವಾಳವಾಗಿದೆ. ಅದು ಯಾವುದು? ಇಲ್ಲಿ ಸರಿಯಾದ ಉತ್ತರ ಚಾಲುಕ್ಯ ಶೈಲಿ. ಚಾಲುಕ್ಯ ಶೈಲಿ ರಾಷ್ಟ್ರಕೂಟರು, ಕಲ್ಯಾಣದ ಚಾಲುಕ್ಯರು, ಹೊಯ್ಸಳರು, ವಿಜಯನಗರದ ಅರಸರು ರಚಿಸಿದ ಒಂದು ಶಿಲ್ಪಕಲೆಗೆ ಪ್ರೇರಕ ಮತ್ತು ಒಂದು ಬಂಡವಾಳವಾಗಿತ್ತಂತ ಹೇಳಬಹುದು. ಮುಂದಿನ ಪ್ರಶ್ನೆ, ಈ ಕೆಳಗಿನ ಯಾವ ಸ್ಥಳಗಳಲ್ಲಿ ಗುಹಾ ದೇವಾಲಯಗಳು ಕಂಡುಬರುತ್ತವೆ? ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ, ಬಾದಾಮಿ ಮತ್ತು ಐಹೊಳೆಯಲ್ಲಿ ಗುಹಾ ದೇವಾಲಯಗಳು ಕಂಡುಬರುತ್ತವೆ. ಮುಂದಿನ ಪ್ರಶ್ನೆ, ಬಾದಾಮಿ ಚಾಲುಕ್ಯರ ಕಾಲದಲ್ಲಿ ಈ ಕೆಳಗಿನ ಯಾವ ಸ್ಥಳದಲ್ಲಿ ಜೈನ ಧರ್ಮ, ಹಿಂದೂ ಅಥವಾ ವೈದಿಕ ಧರ್ಮ ಮತ್ತು ಬೌದ್ಧ ಧರ್ಮಗಳಿಗೆ ಸೇರಿದ ಗುಹಾ ದೇವಾಲಯಗಳು ಕಂಡುಬರುತ್ತವೆ? ಸ್ನೇಹಿತರೆ, ಇಲ್ಲಿ ಸರಿಯಾದ ಉತ್ತರ ಐಹೊಳೆ. ನಾನು ಇಲ್ಲಿ ಸ್ವಲ್ಪ ಮಾಹಿತಿ ಕೊಟ್ಟಿದ್ದೀನಿ, ಇದನ್ನು ಸಾಧ್ಯ ಆದರೂ ನೋಟ್ಸ್ ಮಾಡ್ಕೊಳ್ರಿ. ಮುಂದಿನ ಪ್ರಶ್ನೆ, ರಾವಣಪಡಿ ಗುಹಾಲಯವು ಈ ಕೆಳಗಿನ ಯಾವ ಕಲಾಕೇಂದ್ರದಲ್ಲಿ ಕಂಡುಬರುವುದು? ಬಾದಾಮಿ, ಐಹೊಳೆ, ಪಟ್ಟದಕಲ್ಲು, ಲಕ್ಷ್ಮೇಶ್ವರ. ಸರಿಯಾದ ಉತ್ತರ ಐಹೊಳೆ. ಸ್ನೇಹಿತರೆ, ನೀವು ಚಿತ್ರದಲ್ಲಿ ನೋಡಬಹುದು, ಇದೇ ರಾವಣಪಡಿ ಒಂದು ದೇವಾಲಯ, ಒಂಥರ ಗುಹಾ ದೇವಾಲಯ ಇದೆ. ಏಕಶಿಲಾ ಗುಹಾ ದೇವಾಲಯ ಇದೆ. ಇಲ್ಲಿ ಶಿವಲಿಂಗ, ವರಾಹ ಅವತಾರ, ಕಾಳಿ, ನಟರಾಜನ್ ಉಬ್ಬು ಶಿಲ್ಪಗಳು ಕಂಡುಬರುತ್ತವೆ. ಮುಂದಿನ ಪ್ರಶ್ನೆ, ಬಾದಾಮಿ ಗುಹಾ ದೇವಾಲಯಗಳನ್ನು ಉಲ್ಲೇಖಿಸಿ ಮುಂದಿನ ಎಷ್ಟು ಜೋಡಿಗಳು ಸರಿಯಾಗಿ ಹೊಂದಿಕೆಯಾಗಿವೆ? ಒಂದು ಕಡೆ ಗುಹೆಯ ಸಂಖ್ಯೆ ಕೊಟ್ಟಿದ್ದಾರೆ, ಮತ್ತೊಂದು ಕಡೆ ಧರ್ಮ ಕೊಟ್ಟಿದ್ದಾರೆ. 1ನೇ ಗುಹೆ ವೈಷ್ಣವ, 2ನೇ ಗುಹೆ ಶೈವ, 3ನೇ ಗುಹೆ ಜೈನ, 4ನೇ ಗುಹೆ ಬೌದ್ಧ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ, ಯಾವುದು ಸರಿಯಾಗಿಲ್ಲ. ಮುಂದಿನ ಇಲ್ಲಿ ಸ್ವಲ್ಪ ನೋಡೋಣ. 1ನೇ ಗುಹೆ ಶೈವ ಧರ್ಮದ ಕುರಿತಾಗಿ ಹೇಳ್ತಾ, ಮಹಿಷಾಸುರ ಮರ್ದಿನಿ, ಹರಿಹರ, ಅರ್ಧನಾರೀಶ್ವರ, ದ್ವಾರಪಾಲಕ ಮೂರ್ತಿಗಳು ಮತ್ತು ಅರ್ಧನಾರೀಶ್ವರ ಚಿತ್ರವನ್ನು ಇಲ್ಲಿ ಬಿಡಿಸಲಾಗಿದೆ. ಮತ್ತು ಇಲ್ಲಿ ನಟರಾಜನ ಮೂರ್ತಿ ಕೂಡ ಕಂಡುಬರುತ್ತೆ. 2ನೇ ಗುಹೆ ವೈಷ್ಣವ ಧರ್ಮದ ಕುರಿತಾಗಿ ಮಾಹಿತಿಯನ್ನು ಹೊಂದೈತಿ, ಅಥವಾ ವೈಷ್ಣವ ಧರ್ಮಕ್ಕಾಗಿ ನಿರ್ಮಾಣ ಮಾಡಿದವರು ಯಾರು? ಮಂಗಳೇಶ. ಇದನ್ನ 1ನೇ ಕೀರ್ತಿವರ್ಮನ ಕಾಲದಲ್ಲಿ ನಿರ್ಮಾಣ ಮಾಡ್ತಾನೆ. ವಿಷ್ಣುವಿನ ವರಾಹನ ಮೂರ್ತಿಯನ್ನು ನೋಡ್ತೀವಿ. ಇದ್ರ ಇನ್ನೊಂದು ವಿಶೇಷತೆ ಏನಂದ್ರೆ, ಈ ಎಲ್ಲಾ ಗುಹೆಗಳಲ್ಲಿ ಅತ್ಯಂತ ದೊಡ್ಡ ಗುಹೆಯಾಗಿದೆ ಇದು. ಇನ್ನು 3ನೇ ಗುಹೆ ಕೂಡ ವೈಷ್ಣವ ಧರ್ಮಕ್ಕೆ ಸಂಬಂಧಪಟ್ಟತಿ. ವರಾಹ, ನರಸಿಂಹ, ತ್ರಿವಿಕ್ರಮ, ಅರ್ಧನಾರೀಶ್ವರ ಶಿಲ್ಪಗಳು ಇಲ್ಲಿ ಕಂಡು ಬರ್ತಾವ. ಇನ್ನು 4ನೇ ಗುಹೆ ಜೈನ ಧರ್ಮಕ್ಕೆ ಸಂಬಂಧಪಟ್ಟಿದೆ. ಇದರ ವಿಶೇಷತೆ ಏನಂದ್ರೆ, ಅತ್ಯಂತ ಚಿಕ್ಕ ಗುಹೆ ಇದು. ಇಲ್ಲಿ ಮಹಾವೀರನ ಶಿಷ್ಯ ಗೌತಮ ಮತ್ತು 23ನೇ ತೀರ್ಥಂಕರಾದ ಪಾರ್ಶ್ವನಾಥ ಮತ್ತು ಇತರ ಜೈನ ತೀರ್ಥಂಕರ ಪ್ರತಿಮೆಗಳು ಕಂಡು ಬರ್ತವ. ಇದನ್ನು ಮೇನ ಬಸಿದಿ ಎಂದು ಕರೆಯುವರು. ನೋಡ್ರಿ, 1ನೇ ಗುಹೆ ಆಪ್ಷನ್ಸ್ ನೋಡೋಣ. 1ನೇ ಗುಹೆ ಅಂತೂ ವೈಷ್ಣವ ಆಯಿತು, 2ನೇ ಗುಹೆ ವೈಷ್ಣವ, 3ನೇ ಗುಹೆ ಕೂಡ ವೈಷ್ಣವ, 4ನೇ ಗುಹೆ ಜೈನ. ಹೀಗಾಗಿ ಇಲ್ಲೆಲ್ಲ 4 ಜೋಡಿಗಳು ತಪ್ಪಾಗಿವೆ. ಮುಂದಿನ ಪ್ರಶ್ನೆ,
ಉತ್ತರ ಭಾರತದ ನಾಗರ ಮತ್ತು ದಕ್ಷಿಣ ಭಾರತದ ದ್ರಾವಿಡ ಶೈಲಿಗಳ ಮಿಶ್ರಣದಿಂದ ಉದಯಿಸಿದ ಕಲಾ ಶೈಲಿ ಯಾವುದು? ಆಪ್ಷನ್ಸ್: ಪಲ್ಲವ ಶೈಲಿ, ವಿಜಯನಗರ ಶೈಲಿ, ವೇಸರ ಶೈಲಿ, ಹೊಯ್ಸಳ ಶೈಲಿ. ಸರಿಯಾದ ಉತ್ತರ ವೇಸರ ಶೈಲಿ. ಮುಂದಿನ ಪ್ರಶ್ನೆಕ್ಕಿಂತ ನೋಡೋಕ್ಕಿಂತ ಮುಂಚೆ ಒಂದು ಸ್ವಲ್ಪ ನೋಡೋಣ. ಇಲ್ಲಿ ಬಾದಾಮಿ ಚಾಲುಕ್ಯರ ವಾಸ್ತುಶಿಲ್ಪದ ಪ್ರಮುಖ ಲಕ್ಷಣಗಳು. ಒಂದನೇದು ಚಿಕ್ಕದಾದ ತಳ. ಇವರ ದೇವಾಲಯಗಳು ಚಿಕ್ಕದಾದ ತಳದ ವಿನ್ಯಾಸನ ಹೊಂದಿದ್ದು, ಕುದುರೆ ಲಾಳಾಕೃತಿ ತಳವಿನ್ಯಾಸನ ಕೂಡ ಹೊಂದಿದ್ದು, ಚೌಕಾಕಾರದ ಗರ್ಭಗೃಹವನ್ನು ಹೊಂದಿದ್ದು, ಒಳ ಪ್ರದಕ್ಷಿಣಾ ಪಥವನ್ನು ಹೊಂದಿದ್ದವು. ಮುಖಮಂಟಪ, ನವರಂಗ, ಸುಖನಾಸಿ ಮತ್ತು ಗರ್ಭಗೃಹದ ಮೇಲೆ ಪಿರಮಿಡ್ ಆಕೃತಿಯ ಒಂದು ಶಿಖರವನ್ನು ನಾವು ನೋಡ್ತೀವಿ. ಇದೇ ನೋಡಿ, ಇಲ್ಲಿ ವೇಸರ ಶೈಲಿಯ ಒಂದು ದೇವಾಲಯ ತೋರಿಸಿದ್ದೀನಿ. ಇದೇ ಅದು ಶಿಖರ. ಇಲ್ಲಿ ಗರ್ಭಗೃಹ ಇದೆ, ಗರ್ಭಗೃಹ ಮೇಲೇನೆ ಶಿಖರ ಇರುತ್ತೆ. ಅದೇ ನೋಡಿ, ಪಿರಮಿಡ್ ಆಕೃತಿಯ ಒಂದು ಶಿಖರ ನಾವು ನೋಡ್ತೀವಿ. ಇನ್ನು ಏಕಕೂಟ, ದ್ವಿಕೂಟ, ತ್ರಿಕೂಟ ದೇವಾಲಯ ಕೂಡ ಇಲ್ಲಿ ಮಾಡಿದ್ದಾರೆ. ಆಮೇಲೆ ಈ ಒಂದು ದೇವಾಲಯಗಳ ನಿರ್ಮಾಣಕ್ಕೆ ಕೆಂಪು ಮರಳುಗಳನ್ನ ಬಳಕೆ ಮಾಡಿದ್ದಾರೆ. ಇನ್ನು ರೇವಡಿ, ಓವಜ್ಜ, ನರಸಜ್ಜ, ಸರ್ವಸಿದ್ಧ, ಪುಲ್ಲಚ್ಚ, ಅನಿವಾರಿತೆ ಗುಂಡ ಎಂಬುವರು ಈ ಕಾಲದ ಒಂದು ಪ್ರಮುಖ ಶಿಲ್ಪಿಗಳಾಗಿದ್ದರು. ಇನ್ನು ನಾಗರ ಶೈಲಿಯ ಒಂದು ದೇವಾಲಯ ನೋಡ್ಬೋದು, ದ್ರಾವಿಡ ಶೈಲಿಯ ದೇವಾಲಯ ನೋಡ್ಬೋದು. ಇಲ್ಲೆಲ್ಲ ಅವುಗಳ ಲಕ್ಷಣಗಳು ಕೊಟ್ಟಿದ್ದಾರೆ. ನೀವೆಲ್ಲ ಇವನ್ನ ಒಂದು ಸ್ವಲ್ಪ ವಿಡಿಯೋನ ಪಾಸ್ ಮಾಡಿ ನೋಟ್ಸ್ ಮಾಡ್ಕೊಳ್ಳಿ. ಮುಂದಿನ ಪ್ರಶ್ನೆ, ಐಹೊಳೆಯನ್ನು ಭಾರತೀಯ ದೇವಾಲಯ ವಾಸ್ತುಶಿಲ್ಪದ ತೊಟ್ಟಿಲು ಎಂದು ಕರೆದ ಕಲಾ ವಿಮರ್ಶಕ ಯಾರು? ಸ್ನೇಹಿತರೆ, ಸರಿಯಾದ ಉತ್ತರ ಪರ್ಸಿ ಬ್ರೌನ್. ಮುಂದಿನ ಪ್ರಶ್ನೆ, ಚಾಲುಕ್ಯರು ಅತಿ ಮಾನುಷರಂತೆ ಬಂಡೆಯನ್ನು ಕೊರೆದು ಅಕ್ಕಸಾಲಿಗರಂತೆ ಕುಸರಿ ಕೆಲಸ ಮಾಡಿದರು ಎಂದು ಚಾಲುಕ್ಯರ ಕಲೆಯ ಬಗ್ಗೆ ಅಭಿಪ್ರಾಯ ವ್ಯಕ್ತಪಡಿಸಿದ ಇತಿಹಾಸಕಾರರು ಯಾರು? ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ, ಎಂ ಶೇಷಾದ್ರಿ. ಮುಂದಿನ ಪ್ರಶ್ನೆ, ಐಹೊಳೆಯ ಹುಚ್ಚಿಮಲ್ಲಿ ಗುಡಿಯನ್ನು ಚಿರಂತನ ಮಹತ್ವದ ಕೊಡುಗೆ ಎಂದು ಹೊಗಳಿದವರು ಯಾರು? ಆಪ್ಷನ್ಸ್ ನೋಡ್ರಿ: ಪರ್ಸಿ ಬ್ರೌನ್, ಡಾಕ್ಟರ್ ಕಜಿನ್ಸ್, ಕೆ.ವಿ. ಸೌಂದರರಾಜನ್, ಎಂ ಶೇಷಾದ್ರಿ. ಸ್ನೇಹಿತರೆ, ಸರಿಯಾದ ಉತ್ತರ ಆಪ್ಷನ್ ಸಿ, ಕೆ.ವಿ. ಸೌಂದರರಾಜನ್. ಮುಂದಿನ ಪ್ರಶ್ನೆ, ಐಹೊಳೆಯಲ್ಲಿ ಕಂಡುಬರುವ ದೇವಾಲಯಗಳು ಯಾವುವು? ಆಪ್ಷನ್ ಡಿ, ಮೇಲಿನ ಎಲ್ಲವೂ. ದುರ್ಗಾ ದೇವಾಲಯ, ಲಾಡ್ಕಾನ್ ದೇವಾಲಯ, ಮೇಗುತಿ ದೇವಾಲಯ, ಹುಚ್ಚಿಮಲ್ಲಿ ಗುಡಿ, ರಾಮಲಿಂಗ ಗುಡಿ. ಇಲ್ಲೆಲ್ಲವೂ ಕೂಡ ಏನಂದ್ರೆ ಇವು ಐಹೊಳೆಯಲ್ಲಿ ಕಂಡುಬರುವ ಒಂದು ಪ್ರಮುಖ ದೇವಾಲಯಗಳು. ಇನ್ನು ಮೇಗುತಿ ದೇವಾಲಯ ಕುರಿತು ನೋಡೋಣ. ಈ ಮೇಗುತಿ ದೇವಾಲಯ ಯಾರು ರಚನೆ ಮಾಡ್ತಾರಂದ್ರ ರವಿಕೀರ್ತಿ ರಚನೆ ಮಾಡ್ತಾನ. ಇಲ್ಲಿ ನಾವು ಐಹೊಳೆ ಶಾಸನವನ್ನು ಕಂಡು ಬರ್ತೀವಿ. ಐಹೊಳೆ ಶಾಸನ ಇದು ಬಹಳ ಇಂಪಾರ್ಟೆಂಟ್ ರೀ. ಇದೇನ್ ಹೇಳ್ತಾರೆ, ನರ್ಮದಾ ನದಿ ಕದನ ಕುರಿತಾಗಿ ಹೇಳುತ್ತಾ. ನೆಕ್ಸ್ಟ್ ಇದು ಸಂಸ್ಕೃತ ಭಾಷೆಯಲ್ಲಿದೆ. ನೆಕ್ಸ್ಟ್ ರವಿಕೀರ್ತಿ ತನ್ನನ್ನು ಭಾಸ ಮತ್ತು ಕಾಳಿದಾಸನಿಗೆ ಹೋಲಿಸಿಕೊಂಡಿದ್ದಾನೆ. ಇದು ಇಂಪಾರ್ಟೆಂಟ್ ನಮಗೆ. ಇಲ್ಲಿ ಏನು, ರವಿಕೀರ್ತಿ ತನ್ನನ್ನು ಭಾಸ ಮತ್ತು ಕಾಳಿದಾಸನಿಗೆ ಹೋಲಿಸಿಕೊಂಡಿದ್ದಾನೆ. ಮುಂದಿನ ಪ್ರಶ್ನೆ, ಮುಂದಿನ ಯಾವ ಜೋಡಿಗಳು ಸರಿಯಾಗಿ ಹೊಂದಿಕೆಯಾಗಿವೆ? 1. ಲೋಕೇಶ್ವರ ಅಥವಾ ವಿರೂಪಾಕ್ಷ ದೇವಾಲಯ, ತ್ರೈಲೋಕ ಮಹಾದೇವಿ. 2. ತ್ರೈಲೋಕೇಶ್ವರ ಮತ್ತು ಮಲ್ಲಿಕಾರ್ಜುನ ದೇವಾಲಯ, ಲೋಕ ಮಹಾದೇವಿ. ಸ್ನೇಹಿತರೆ, ಇಲ್ಲಿ ಸರಿಯಾದ ಉತ್ತರ ಯಾವುದು? 1 ಅಥವಾ 2 ಅಲ್ಲ. ಯಾಕಂದ್ರೆ ವಿರೂಪಾಕ್ಷ ದೇವಾಲಯ ಲೋಕ ಮಹಾದೇವಿ ರಚನೆ ಮಾಡಿದ್ದಾಳೆ. ತ್ರೈಲೋಕೇಶ್ವರ ಅಥವಾ ಮಲ್ಲಿಕಾರ್ಜುನ ದೇವಾಲಯನ ತ್ರೈಲೋಕ ಮಹಾದೇವಿ ರಚನೆ ಮಾಡಿದ್ದಾಳೆ. ಇಲ್ಲಿ ಸಿಂಪಲ್ ನೆನಪಿಟ್ಕೊಳ್ಳೋ ಸ್ಟ್ರಿಕ್ ಶಾರ್ಟ್ ನೋಡ್ರಿ. ಇಲ್ಲಿದೆ ನೋಡ್ರಿ, ಅದೇ ಮುಂದುವರೆದ ಭಾಗ ನೋಡಿ. ಇಲ್ಲಿ ಟ್ರಿಕ್ಸ್ ಏನಂದ್ರೆ, ಲೋಕ ಬಂದಾಗ ಲೋಕೇಶ್ವರ ಅಷ್ಟೇ. ಇನ್ನು ತ್ರೈಲೋಕ ಬಂದಾಗ ತ್ರೈಲೋಕೇಶ್ವರಿ. ಲೋ ಬಂದಾಗ ಲೋ, ರೈ ಬಂದಾಗ ರೈ. ಇಷ್ಟೇ ನೆನ್ಪಿಟ್ಕೊಡ್ರಿ. ಇನ್ನು ಲೋಕೇಶ್ವರ ಅಥವಾ ವಿರೂಪಾಕ್ಷ ದೇವಾಲಯ ಕುರಿತ ಸ್ವಲ್ಪ ನೆನಪಿಟ್ಟು ನೋಡೋಣ. ಇದನ್ನ ಲೋಕಮಾದೇವಿ 740ರಲ್ಲಿ ಪಟ್ಟದಕಲ್ಲಿನಲ್ಲಿ ನಿರ್ಮಿಸಿದಳು. ಇದರ ಶಿಲ್ಪಿ ಅನಿವಾರಿತಾಚಾರಿ ಗುಂಡ. ಇದನ್ನ ಪರ್ಸಿ ಬ್ರೌನ್ ಅವರು ದ್ರಾವಿಡ ವಾಸ್ತುಶಿಲ್ಪದ ಅತ್ಯುತ್ತಮ ಕೃತಿ ಅಂತ ಕರೀತಿದ್ದಾರೆ. ಇನ್ನು ಮಲ್ಲಿಕಾರ್ಜುನ ದೇವಾಲಯ ನಿರ್ಮಾಣ ಮಾಡಿದವರು ತ್ರೈಲೋಕ ಮಹಾದೇವಿ 740ರಲ್ಲಿ. ಇದು ಕೂಡ ಪಟ್ಟದಕಲ್ಲಿನಲ್ಲಿ ಕಂಡು ಬರುತ್ತಾ. ಇನ್ನು ನೆನಪಿಡಬೇಕಾದ ಪ್ರಮುಖ ಸಂಗತಿ ಏನಂದ್ರೆ, 2ನೇ ವಿಕ್ರಮಾದಿತ್ಯನ ಪಲ್ಲವರ ಮೇಲೆ ವಿಜಯ ಸಾಧಿಸಿದ್ದಕ್ಕಾಗಿ ಇವುಗಳನ್ನು ನಿರ್ಮಿಸಲಾಗಿದೆ. ಮುಂದಿನ ಪ್ರಶ್ನೆ, ಪಟ್ಟದಕಲ್ಲಿನಲ್ಲಿ ಕಂಡುಬರುವ ದೇವಾಲಯಗಳು ಯಾವುವು? ಸರಿಯಾದ ಉತ್ತರ ಮೇಲಿನ ಎಲ್ಲವೂ. ಗಳಗನಾಥ ದೇವಾಲಯ, ಪಾಪನಾಥ ದೇವಾಲಯ, ಸಂಗಮೇಶ್ವರ ದೇವಾಲಯ, ಲೋಕೇಶ್ವರ ದೇವಾಲಯ, ಮಲ್ಲಿಕಾರ್ಜುನ ದೇವಾಲಯ ಇವೆಲ್ಲವೂ ಕೂಡ ಪಟ್ಟದಕಲ್ಲಿನಲ್ಲಿ ಕಂಡು ಬರ್ತವೆ. ಇನ್ನು ಇಲ್ಲಿ ಇಂಪಾರ್ಟೆಂಟ್ ಒಂದು ಪ್ರಶ್ನೆ ಕೇಳ್ತೀನಿ.
ಪಟ್ಟದಕಲ್ಲನ್ನ ವರ್ಲ್ಡ್ ಹೆರಿಟೇಜ್ ಸೈಟ್ಗೆ ಪಟ್ಟದಕಲ್ಲು ಯುನೆಸ್ಕೋ ಸೈಟ್ ಅನ್ನಾಗಿ ಯಾವಾಗ ಘೋಷಣೆ ಮಾಡ್ತಾರೆ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಸ್ನೇಹಿತರೆ. ಮುಂದಿನ ಪ್ರಶ್ನೆಕ್ಕಿಂತ ಪೂರ್ವದಲ್ಲಿ ಸ್ವಲ್ಪ ಮಾಹಿತಿ ನೋಡೋಣ. ಈ ಪಟ್ಟದಕಲ್ಲಿರತಕ್ಕಂಥ ದೇವಾಲಯಗಳಿವೆಲ್ಲ, ಈ ದೇವಾಲಯ ಮತ್ತು ಅವುಗಳ ವಾಸ್ತುಶಿಲ್ಪ ನೋಡೋಣ. ಗಳಗನಾಥ ದೇವಾಲಯ ನಾಗರ ಶೈಲಿಯಲ್ಲಿದೆ. ಪಾಪನಾಥ ದೇವಾಲಯ ಏನು ವಿಶೇಷತೆವಂದ್ರೆ ಕಲ್ಯಾಣ ಚಾಲುಕ್ಯರ ಶೈಲಿಯ ಮೊದಲ ಹಂತ ಅಂತ ಕರೀತಾರೆ ಇದನ್ನ. ಸಂಗಮೇಶ್ವರ ದೇವಾಲಯ ಕೂಡ ಪಟ್ಟದಕಲ್ಲಿನಲ್ಲಿದೆ, ಇದು ದ್ರಾವಿಡ ಶೈಲಿಯಲ್ಲಿದೆ. ಲೋಕೇಶ್ವರ ದೇವಾಲಯ ಕೂಡ ದ್ರಾವಿಡ ಶೈಲಿ ಇದೆ. ಮಲ್ಲಿಕಾರ್ಜುನ ದೇವಾಲಯ ದ್ರಾವಿಡ ಶೈಲಿ. ಕಾಶಿ ವಿಶ್ವನಾಥ ದೇವಾಲಯ ಮತ್ತು ಜಂಬುಲಿಂಗೇಶ್ವರ ದೇವಾಲಯ ಇವೆರಡು ನಾಗರ ಶೈಲಿಯಲ್ಲಿ ನಿರ್ಮಾಣ ಮಾಡಲಾಗಿದೆ. ಮುಂದಿನ ಪ್ರಶ್ನೆ, ಕಿಸುವಳಲು ಎಂಬುದು ಈ ಕೆಳಗಿನ ಯಾವ ಕಲಾ ಕೇಂದ್ರದ ಪ್ರಾಚೀನ ಹೆಸರಾಗಿತ್ತು? ಆಪ್ಷನ್ಸ್ ನೋಡ್ರಿ: ಲಕ್ಕುಂಡಿ, ಪಟ್ಟದಕಲ್ಲು, ಐಹೊಳೆ, ಲಕ್ಷ್ಮೀಶ್ವರ. ಸರಿಯಾದ ಉತ್ತರ ಪಟ್ಟದಕಲ್ಲು. ಮುಂದಿನ ಪ್ರಶ್ನೆ, ಅಜಂತಾದ ಈ ಕೆಳಗಿನ ಯಾವ ಗುಹೆಯಲ್ಲಿ ಬುದ್ಧನ ಪ್ರಲೋಭನೆ, ಎರಡನೇ ಪುಲಿಕೇಶಿ ಮತ್ತು ಪರ್ಷಿಯನ್ ರಾಯಭಾರಿಯ ವರ್ಣಚಿತ್ರಗಳು ಕಂಡುಬರುತ್ತವೆ? ಸರಿಯಾದ ಉತ್ತರ 1ನೇ ಗುಹೆ. ಈ ಚಿತ್ರದಲ್ಲಿ ಕೊಟ್ಟಿದ್ದೀನಿ, ಬಟ್ ಚಿತ್ರ ಅಷ್ಟು ಸರಿಯಾಗಿ ಬಂದಿಲ್ಲ. ಮುಂದಿನ ಪ್ರಶ್ನೆ, ಶಿವಪಾರ್ವತಿಯರ ವಿವಾಹ ನಿಶ್ಚಿತಾರ್ಥದ ದೃಶ್ಯ ವರ್ಣಚಿತ್ರಗಳು ಬಾದಾಮಿಯ ಈ ಕೆಳಗಿನ ಯಾವ ಗುಹೆಯಲ್ಲಿ ಕಂಡುಬರುತ್ತವೆ? ಸರಿಯಾದ ಉತ್ತರ 68 ಸಿ. ಆಪ್ಷನ್ ಸಿ. ನೋಡ್ಬೋದು ಇಲ್ಲಿ ನಿಮಗೆ ಇಬ್ಬರು ನೋಡಿ, ಶಿವಪಾರ್ವತಿಯರ ಒಂದು ಎಂಗೇಜ್ಮೆಂಟ್ ಅನ್ನ ನಾವು ನೋಡ್ಬೋದು. ಎಂಗೇಜ್ಮೆಂಟ್ ಎಷ್ಟನೇ ಗುಹೆ? 3ನೇ ಗುಹೆ. ಈ 3ನೇ ಗುಹೆ ಯಾವ ಧರ್ಮಕ್ಕೆ ಸಂಬಂಧಪಟ್ಟಿದೆ? ವೈಷ್ಣವ ಧರ್ಮ. ಸ್ನೇಹಿತರೆ, ಇದು ಈ ಒಂದು ಕ್ಲಾಸಿನ ಕೊನೆಯ ಪ್ರಶ್ನೆ, ಮೊದಲಲ್ಲ ಕೊನೆಯ ಪ್ರಶ್ನೆ. ಬಾದಾಮಿಯ ವರ್ಣಚಿತ್ರಗಳನ್ನು ಪತ್ತೆ ಹಚ್ಚಿದವರು ಯಾರು? ಸರಿಯಾದ ಉತ್ತರ ಸ್ಟೆಲ್ಲಾ ಕ್ರಾಮರಿಶ್. ಇವ್ರೇನ್ ಮಾಡ್ತಾರೆ ಅಂದ್ರೆ ಬಾದಾಮಿಯ ವರ್ಣಚಿತ್ರಗಳನ್ನ ಪತ್ತೆ ಹಚ್ತಾರೆ. ಇಲ್ಲಿದೆ ನೋಡಿ, ಇಂತ 3ನೇ ಗುಹೆಯಲ್ಲಿ ಇರ್ತಕ್ಕಂಥ ಯಾರು? ಬಾದಾಮಿಯ 3ನೇ ಗುಹೆಯಲ್ಲಿ ಇರ್ತಕ್ಕಂಥ ಒಂದು ಚಿತ್ರಗಳನ್ನ ಸ್ಟೆಲ್ಲಾ ಕ್ರಾಮರಿಶ್ ಅವರು ಪತ್ತೆ ಹಚ್ತಾರ. ಸ್ನೇಹಿತರೆ, ಇಲ್ಲಿವರೆಗೆ ಒಂದು ವಿಡಿಯೋ ನೋಡಿದಕ್ಕಾಗಿ ಎಲ್ಲರಿಗೂ ಧನ್ಯವಾದ. ಮುಂದಿನ ನಾವು ಒಂದು ಕ್ಲಾಸ್ನಲ್ಲಿ ಏನ್ ಮಾಡೋಣ, ರಾಷ್ಟ್ರಕೂಟರಿಗೆ ಸಂಬಂಧಿಸಿದ ಒಂದು ಪ್ರಮುಖವಾದ ಪ್ರಶ್ನೆಗಳನ್ನ